सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् भगवद्गीते भवद्वेषिणी। ಹರಿ ಓಂ. ಹಿಂದಿನ ತರಗತಿಯಲ್ಲಿ ನಾವು ಜ್ಞಾನದ ಫಲವನ್ನ ನೋಡ್ತಾ ಇದ್ದೆವು. ಭಗವಂತನು ಮುಖ್ಯವಾಗಿ 4 ಮುಖ್ಯ ಫಲಗಳನ್ನ ಹೇಳುವುದರ ಮೂಲಕ ಜ್ಞಾನದ ಶ್ರೇಷ್ಠತೆಯನ್ನ ಪ್ರತಿಪಾದನೆ ಮಾಡಿದ್ದನ್ನು ನೋಡಿದ್ದೆವು. ಮೊದಲನೆಯದು ಮೋಹನಾಶ. ಯಾವುದನ್ನ ತಿಳಿದ ಮೇಲೆ ಮತ್ತೆ ನಿನಗೆ ಮೋಹ ಉಂಟಾಗುವುದಿಲ್ಲವೋ ಅಂತಹದ್ದು ಜ್ಞಾನ ಎಂಬುದಾಗಿ. ಮೋಹವೇ ಎಲ್ಲಾ ಸಮಸ್ಯೆಗಳಿಗೂ ಕಾರಣವಾಗುವಂಥದ್ದು. ಮೋಹಕ್ಕೆ ಇನ್ನೊಂದು ಹೆಸರು ಅವಿವೇಕ ಅಂತ. ಸಮ್ಯಕ್ ಜ್ಞಾನ ಬಂದ ಮೇಲೆ, ನಾನು ಯಾರು ಎಂಬುದು ತಿಳಿದ ಮೇಲೆ, ಮತ್ತೆ ಇದೇ ವ್ಯವಹಾರ ಪ್ರಪಂಚದಲ್ಲಿ ಇದ್ದರೂ ಕೂಡ ಮೊದಲಿನ ಮೋಹ ಇರುವುದಿಲ್ಲ ಅಂತ. ಕಸ್ತ್ವಂ ಕೋಹಂ ಕುತಾಯಾತಃ ಕಾಮೇ ಜನನೀ ಕೋ ಮೇ ತಾತಃ ಇತಿ ಪರಿಭಾವಯ ಸರ್ವಮಸಾರಂ ಸ್ವಪ್ನಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ. ಕಸ್ತ್ವಂ ಕೋಹಂ ಕುತ ಆಯಾತಃ. ನಮ್ಮ ಬದುಕಿನ ಜ್ಞಾನ ಅನ್ನುವಂಥದ್ದು ತುಂಬಾ ಪರಿಮಿತವಾದ ಜ್ಞಾನ, ವೆರಿ ಲಿಮಿಟೆಡ್ ನಾಲೆಡ್ಜ್. ಅದನ್ನ ಆಧರಿಸಿ ನಮ್ಮ ಬದುಕು ನಡೀತಾ ಇರುವುದರಿಂದ ನಮಗೆ ಸಮಸ್ಯೆಗಳು. ಪೂರ್ಣ ಜ್ಞಾನ ನಮಗೆ ಯಾವಾಗ ಬರುತ್ತೋ, ಟೋಟಲ್ ವಿಷನ್ ಯಾವಾಗ ಬರುತ್ತೋ ಅವತ್ತು ಜಗತ್ತಿನಲ್ಲಿ ಸಮಸ್ಯೆ ಇದೆ ಅಂತ ಅನ್ಸಲ್ಲ, ಜಗತ್ತು ಬಹಳ ಸುಂದರವಾಗಿದೆ ಅಂತ ಅನ್ಸುತ್ತೆ. ಜಗತ್ತು ಅಂದ್ರೆ ಭಗವಂತನ ಲೀಲಾಕ್ಷೇತ್ರ, ಲೀಲಾಭೂಮಿ. ಎಲ್ಲವೂ ಸುಂದರವಾಗಿದೆ, ಆನಂದಮಯ ಈ ಜಗಹೃದಯ ಏತಕ್ಕೆ ಭಯ ಮಾಡು. ಜ್ಞಾನಿಗಳು ಹೇಳುವಂತಹ ರೀತಿ. ಸಾಮಾನ್ಯವಾಗಿ ಅಜ್ಞಾನಿ ಹೇಳುವಂತ ರೀತಿ ಏನು? ಎಲ್ಲ ದುಃಖಮಯ, ಎಲ್ಲ ಕಷ್ಟಮಯ, ಎಲ್ಲ ತಾಪತ್ರಯಮಯ, ಎಲ್ಲ ಸಮಸ್ಯಾತ್ಮಕವಾಗಿದೆ ಈ ಜಗತ್ತು ಅಂತ. ಅದಕ್ಕೆ ಕಾರಣ ಏನು ಅಂದ್ರೆ ಮೋಹ, ಅವಿವೇಕ. ನಾನು ಯಾರು, ನೀನು ಯಾರು, ಜಗತ್ತು ಅಂದ್ರೇನು, ಹುಟ್ಟು ಅಂದ್ರೇನು, ಸಾವು ಅಂದ್ರೇನು, ಈಶ್ವರ ಅಂದ್ರೆ ಯಾರು, ಬದುಕಿನ ಮುಖ್ಯ ಉದ್ದೇಶವೇನು, ಅದನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಹೇಗೆ, ಈ ಎಲ್ಲ ಮುಖ್ಯ ವಿಷಯಗಳ ಬಗ್ಗೆ ನಮಗೆ ಅವಿವೇಕ ಇದೆ, ಅಜ್ಞಾನ ಇದೆ. ಶ್ರುತಿ ಹೇಳುತ್ತೆ, ಹುಟ್ಟದಿರುವನು ನೀನು, ಸಾಯದಿರುವನು ನೀನು, ಹುಟ್ಟು ಸಾವುಗಳ ಆಟ ಆಡುವವ ನೀನು. ನಾವೇನ್ ಹೇಳುದು? ಹುಟ್ಟುವವ ನಾನು, ಸಾಯುವವ ನಾನು. ಇದಕ್ಕೆ ಹೆಸರು ಮೋಹ. ಇದೇ ಸಮಸ್ಯೆಗಳಿಗೆ ಕಾರಣ. ಇನ್ಕಂಪ್ಲೀಟ್ ವಿಷನ್ ಬದುಕಿನ ಬಗ್ಗೆ,
ಜಗತ್ತಿನ ಬಗ್ಗೆ, ನಮ್ಮ ಜಗತ್ತಿನಲ್ಲಿ ನಮ್ಮ ಭಾಗವಹಿಸುವಿಕೆಯ ಬಗ್ಗೆ ನಮ್ಗೆ ಸ್ಪಷ್ಟತೆಯೇ ಇಲ್ಲ. ಎಲ್ರೂ ಓಡ್ತಿದ್ದಾರೆ, ನಾವು ಓಡ್ತಿದ್ದೇವೆ ಅಷ್ಟೇ. ಅದನ್ನ ಯಾಕೆ ಹಾಗೆ ಮಾಡಬೇಕು, ಇದನ್ನ ಯಾಕೆ ಹೀಗೆ ಮಾಡಬೇಕು ಅನ್ನೋ ವಿಷಯದಲ್ಲಿ ನಮ್ಮದೇ ನಿಖರವಾದಂತಹ ನಿಶ್ಚಿತವಾದಂತಹ ಒಂದು ನಿಲುವು ನಮಗಿಲ್ಲ. ಇದು ಹೊರಟು ಹೋಗುತ್ತೆ ಯಾವಾಗ ಸ್ವರೂಪ ಜ್ಞಾನ ಆದ ಮೇಲೆ. ಸ್ವರೂಪ ಜ್ಞಾನದತ್ತ ಮುಖ ಮಾಡಿ ನಿಂತಿರುವ ಒಬ್ಬ ಸಾಧಕನಿಗೂ ಕೂಡ ಹೆಚ್ಚು ಪ್ರಮಾಣದ ಮೋಹ ಹೊರಟು ಹೋಗ್ತದೆ. ಸ್ವರೂಪದಲ್ಲೇ ನೆಲೆ ನಿಂತವನಿಗೆ ಎಲ್ಲವೂ ಸುಸ್ಪಷ್ಟ. ಹುಟ್ಟು ಅಂದ್ರೇನು, ಸಾವು ಅಂದ್ರೇನು, ಜಗತ್ತಂದ್ರೇನು, ಸಂಸಾರ ಅಂದ್ರೇನು, ಪರಮಾತ್ಮ ಅಂದ್ರೇನು, ನಾನು ಹೇಗಿರ್ಬೇಕು, ಹೇಗಿರಬಾರದು, ನನ್ನ ಕರ್ತವ್ಯ ಏನು, ಯಾವ ಗೊಂದಲ ಇಲ್ಲ ಅವನಿಗೆ. ಎಲ್ಲವೂ ಕ್ಲಿಯರ್. ಇದು ಮೋಹನಾಶ. ಎರಡನೆಯದು ಪಾಪನಾಶ. ಸಕಲ ಪಾಪಗಳು ಕೂಡ ಜ್ಞಾನಾಗ್ನಿಯಲ್ಲಿ ಸುಟ್ಟು ಹೋಗುತ್ತೆ. ಜ್ಞಾನ ಪ್ಲವೇನೈವ ವೃಜಿನಂ ಸಂತರಿಷ್ಯಸಿ ಅಂತ ಹೇಳಿದ್ದಾನೆ. ಅಂತಹ ಜ್ಞಾನದ ವಿಶೇಷತೆ ಅದು. ಇನ್ನು ಮೂರನೇದು ಭಗವಂತ ಹೇಳ್ತಾನೆ ಸರ್ವಾತ್ಮ ಭಾವ ಅಂತ. ದ್ರಕ್ಷಸಿ ಆತ್ಮನಿ ಅಥೋ ಮಯಿ. ಆತ್ಮನಲ್ಲಿ ಮತ್ತು ಈಶ್ವರನಲ್ಲಿ ಸಮಷ್ಟಿ ಸೃಷ್ಟಿಯು ಅಳಿಯುವುದು, ಉಳಿಯುವುದು, ಬೆಳೆಯುವುದನ್ನು ನೋಡ್ತೇವೆ ಅಂತ. ಮಯ್ಯೇವ ಸಕಲಂ ಜಾತಂ ಮೈ ಸರ್ವಂ ಪ್ರತಿಷ್ಠಿತಂ ಮೈ ಸರ್ವಂ ಲಯಂ ಯಾತಿ ತದ್ ಬ್ರಹ್ಮಾದ್ವಯಮಸ್ಮ್ಯಹಂ. ನನ್ನಲ್ಲಿಯೇ ಜಗತ್ತು ತೋರ್ತಾ ಇದೆ, ನನ್ನಲ್ಲಿಯೇ ನಿಂತಿದೆ, ಕೊನೆಗೆ ನನ್ನಲ್ಲಿಯೇ ಲಯವಾಗುತ್ತೆ. ಹುಟ್ಟು ಹೊಂದುಗಳನ್ನ ಪಡೆಯುತ್ತಿರುವ ಈ ಸೃಷ್ಟಿ ನನಗಿಂತಲೂ ಬೇರೆ ಅಲ್ಲ ಎಂಬ ಸರ್ವಾತ್ಮ ಭಾವ. ಶ್ರುತಿ ಇದನ್ನೇ ಪದೇ ಪದೇ ಪ್ರತಿಪಾದಿಸುತ್ತೆ. ತಸ್ಮಾದ್ವಾ ಏತಸ್ಮಾದಾತ್ಮನಃ ಆಕಾಶ ಸಂಭೂತಃ. ಆಕಾಶಾದಿ ಈ ಪ್ರಪಂಚ ಅನ್ನುವಂಥದ್ದು ಆ ಆತ್ಮನಿಂದಾಗಲಿ ಅಥವಾ ಬ್ರಹ್ಮನಿಂದಾಗಲಿ ಸೃಷ್ಟಿಯಾಯಿತು ಅಂತ. ತಸ್ಮಾದ್ವಾ ಏತಸ್ಮಾದಾತ್ಮನಃ. ಆ ಪರಮಾತ್ಮನಿಂದಲೋ ಅಂತ ಹೇಳಿದ್ರು ಓಕೆ, ಇಲ್ಲ ಆತ್ಮನಿಂದಲೂ ಅಂತ ಹೇಳಿದ್ರು ಓಕೆ. ಶ್ರುತಿಯ ಪ್ರಕಾರ ಆತ್ಮನಿಗೂ ಪರಮಾತ್ಮನಿಗೂ ಯಾವ ಭೇದ ಇಲ್ಲ. ಎರಡು ಒಂದೇ ತತ್ವ. ಔಪಾಧಿಕ ದೃಷ್ಟಿಯಿಂದ ಎರಡು ಬೇರೆ ಬೇರೆ ಹೆಸರುಗಳು, ಸ್ವರೂಪತಃ ಒಂದೇ ಒಂದು ವಸ್ತು ಅದು. ಅದನ್ನ ಸ್ಪಷ್ಟವಾಗಿ ಭಗವಂತ ಪ್ರತಿಪಾದನೆ ಮಾಡಿದ್ದಾನೆ. ಸಮಷ್ಟಿ ಸೃಷ್ಟಿಯನ್ನು ಕೂಡ ಈಶ್ವರನಲ್ಲಿ ನೋಡುತ್ತಾನೆ ಮತ್ತು ಜೀವಾತ್ಮನಲ್ಲಿ, ಅಂದ್ರೆ ಜೀವಾತ್ಮನ ಸ್ವರೂಪದಲ್ಲಿ ನೋಡುತ್ತಾನೆ. ಜೀವಾತ್ಮನ ಸ್ವರೂಪ ಯಾವುದು? ಸಾಕ್ಷಿ ಆತ್ಮ ಅಂತ ನಾವು ಕರಿತೇವೆ. ಅದರಿಂದ ಹಾಗೆ ಸರ್ವಾತ್ಮ ಭಾವ ಅನ್ನುವಂಥದ್ದು ಜ್ಞಾನಿಯ ಸ್ಥಿತಿಯಲ್ಲಿ ಉಂಟಾಗತಕ್ಕಂಥದ್ದು. ತನಗಿಂತ ಬೇರೆಯಾದ ಇನ್ನೊಂದು ಸೃಷ್ಟಿಯನ್ನ ಅವನು ನೋಡುವಂತನೂ ಅಲ್ಲ. ಅಹಂ ರುದ್ರೇಭಿರ್ವಸುಭಿಶ್ಚರಾಮ್ಯಹಮಾದಿತ್ಯೈರುತ ವಿಶ್ವದೇವೈಃ ಅಹಂ ಮಿತ್ರಾವರುಣೋ ಬಾಬಿಭರ್ಮ್ಯಹಮಿಂದ್ರಾಗ್ನಿ ಅಹಮಶ್ವಿನೋಭಾ. ಅಂಬ್ರಣಿ ದೇವಿ ಅಂತ ಒಬ್ಳು ಋಷಿಯ ಪುತ್ರಿ ಅವಳು. ಅವಳಿಗೆ ಆತ್ಮಜ್ಞಾನವಾದ ಮೇಲೆ ಅವಳು ಹೇಳಿರ್ತಕ್ಕಂತಹ ಮಾತಿದಂತೆ. ಏನು? ಅಹಂ ರುದ್ರೇಭಿರ್ವಸುಭಿಶ್ಚರಾಮ್ಯಹಮಾದಿತ್ಯೈರುತ ವಿಶ್ವದೇವೈ. ರುದ್ರರಲ್ಲಿ, ವಿಶ್ವರಲ್ಲಿ, ವಿಶ್ವೇ ದೇವತೆಗಳಲ್ಲಿ, ಸಮಷ್ಟಿ ದೇವತೆಗಳಲ್ಲಿ, ಸೂರ್ಯ ಚಂದ್ರರಲ್ಲಿ, ನಕ್ಷತ್ರಗಳಲ್ಲಿ, ಸಮಷ್ಟಿ ಸೃಷ್ಟಿಯ ಚರಾಚರ ವಸ್ತುಗಳಲ್ಲಿ ಇರುವವಳು ನಾನೇ ಅಂತ ಘೋಷಿಸಿಕೊಂಡಂತೆ ಅವಳು. ಇದು ಬ್ರಹ್ಮಜ್ಞಾನಿಯ ಘೋಷಣೆ. ಅಹಮನ್ನಾದೋ, ಅನ್ನವೂ ನಾದೇ, ಅನ್ನಾದವೂ ನಾನೇ ಅನ್ನುವಂತಹ ವ್ಯಕ್ತಾವ್ಯಕ್ತ ಸಮಷ್ಟಿ ಸೃಷ್ಟಿಯು ಕೂಡ ನನ್ನ ಅಭಿವ್ಯಕ್ತಿ ಎಂಬ ಅನುಭವ. ನಾಲ್ಕನೆಯದು ಕರ್ಮನಾಶ, ಸಕಲ ಕರ್ಮನಾಶ ಎಂಬುದಾಗಿ ಭಗವಂತ ಹೇಳ್ತಿದ್ದಾನೆ. ಜ್ಞಾನಿಯ ಪಾಲಿಗೆ
ಇನ್ಯಾವ ಕರ್ಮ ಇಲ್ಲ. ಕರ್ಮ ಎನ್ನುವುದು ಒಂದು ರೀತಿ ಬೀಜ ಇದ್ದ ಹಾಗೆ. ಮುಂದಿನ ಜನ್ಮಕ್ಕೆ ಕಾರಣವಾಗುವಂಥದ್ದು ಕರ್ಮ. ಆ ಕರ್ಮ ಬೀಜ ಅನ್ನುವಂಥದ್ದು ಹುರಿದು ಬಿಟ್ಟಿರ್ತದೆ. 3 ಪ್ರಧಾನ ಕರ್ಮಗಳನ್ನು ಹೇಳ್ತಾರೆ: ಸಂಚಿತ, ಪ್ರಾರಬ್ಧ, ಆಗಾಮಿ. ಆ 3 ರೀತಿಯ ಕರ್ಮಗಳೂ ಕೂಡ ಅವನ ಪಾಲಿಗೆ ಇಲ್ಲ. ಮತ್ತೆ ಪ್ರಾರಬ್ಧ ಕರ್ಮ ಇದೆ ಜ್ಞಾನಿಗೆ ಅಂತ ಹೇಳ್ತಾರಲ್ಲ, ಅದಕ್ಕೇನರ್ಥ? ಹೌದು, ಪ್ರಾರಬ್ಧ ಅನ್ನುವಂಥದ್ದು ಜ್ಞಾನಿಯ ಪಾಲಿಗೆ ಇಲ್ಲ. ವಾಸ್ತವವಾಗಿ ಯಾರು ಜ್ಞಾನಿಯನ್ನ ಹೊರಗಡೆಯಿಂದ ನೋಡ್ತಾರೋ, ಅವನ ವ್ಯವಹಾರಾದಿಗಳನ್ನ ಗಮನಿಸಿ ಇದಕ್ಕೆ ಕಾರಣವಾಗುವಂಥದ್ದು ಕರ್ಮ ಅಲ್ಲವೇ ಎಂಬಂತಹ ಜಿಜ್ಞಾಸೆಗೆ ಬಂದಾಗ ಅದನ್ನು ಪ್ರಾರಬ್ಧ ಕರ್ಮ ಅಂತ ಹೇಳಬೇಕಾಗತ್ತೆ ಹೊರತು, ಜ್ಞಾನಿ ತನ್ನ ಕರ್ತೃತ್ವ ಪ್ರಜ್ಞೆಯಿಂದಲೇ ಹಿಮ್ಮೆಟ್ಟಿರೋದ್ರಿಂದ ನಾನು ಮಾಡುವವನು, ನಾನು ಅನುಭವಿಸುವವನು ಪ್ರಜ್ಞೆ ಇಲ್ಲ, ಅಸಂಗನಾಗಿದ್ದಾನೆ. ಅಸಂಗ ಆತ್ಮನಲ್ಲೇ ತಾದಾತ್ಮವನ್ನು ಪಡೆದುಕೊಂಡು ಬಿಟ್ಟಿದ್ದಾನೆ. ಆದ್ರಿಂದ ಶರೀರಾದಿಗಳು ಕರ್ಮವನ್ನ, ಫಲವನ್ನು ಅನುಭವಿಸ್ತಾ ಇದ್ರೂ ಕೂಡ ಅದರಲ್ಲಿ ನಾನು ಎಂಬ ಭಾವ ಇಲ್ಲದೆ ಇರೋದ್ರಿಂದ ಪ್ರಾರಬ್ಧ ಅವನಿಗೆ ಅಂತ ಹೇಗೆ ಹೇಳೋದು? ಜ್ಞಾನಿಗೆ ಪ್ರಾರಬ್ಧ ಇದೆ ಅಂತ ಹೇಳುವಂಥದ್ದು ಕೂಡ ಸಾಕ್ಷಿಯ ನೆಲೆಗಟ್ಟಿನಲ್ಲಿ ನಿಂತಹ ಆ ಪರಬ್ರಹ್ಮ ವಸ್ತುವಿನಲ್ಲಿಯೇ ಏಕತ್ವವನ್ನು ಪಡೆದಂತಹ ಜ್ಞಾನಿಗೆ ಪ್ರಾರಬ್ಧಗಳನ್ನು ಕೂಡ ಹೇಳಲಿಕ್ಕೆ ಆಗೋಲ್ಲ. ತಾದಾತ್ಮ್ಯವೇ ಇಲ್ಲ, ಸಮಷ್ಟಿ ಸೃಷ್ಟಿಯೊಟ್ಟಿಗೆ ಒಂದಾಗಿ ಬಿಟ್ಟಿದ್ದಾನೆ. ಆದರೂ ಹೊರಗೆ ಕಾಣುವಂತಹ ಒಂದು ಚರ್ಯೆಯಿಂದ ಅಜ್ಞಾನಿಯ ದೃಷ್ಟಿಯನ್ನು ಇಟ್ಟುಕೊಂಡು ಪ್ರಾರಬ್ಧವನ್ನು ಒಪ್ಪಲಾಗಿದೆ ಜ್ಞಾನಿ. ಇಲ್ಲವಾದ್ರೆ ಪ್ರಾರಬ್ಧವೂ ಇಲ್ಲ ಜ್ಞಾನಿಗೆ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ಸಹಜವಾಗಿ. ಪಾಪನಾಶ ಅಂತ ಹೇಳಿದ್ಮೇಲೆ ಕರ್ಮನಾಶ ಅಂತ ಹೇಳಿದ್ದು ಪುನರುಕ್ತಿ ದೋಷ ಅಲ್ವೇ ಅಂತ. ಪುನರುಕ್ತಿ ದೋಷ ಅಲ್ಲ. ಯಾಕೆಂದ್ರೆ ಪಾಪ ಅಂದಾಗ ಕೇವಲ ಪಾಪವನ್ನು ತೆಕ್ಕೊಂಡಿದ್ದಾರೆ, ಕರ್ಮನಾಶ ಅಂದಾಗ ಪುಣ್ಯವನ್ನು ತಕ್ಕೊಂಡಿದ್ದಾರೆ. ಪುಣ್ಯ ಪಾಪ ಎರಡೂ ನಾಶವಾಗ್ತದೆ. ಆರಂಭದಲ್ಲಿ ಪುಣ್ಯ ಮಾಡ್ರಿ, ಪಾಪ ಮಾಡ್ಬೇಡ್ರಿ ಅಂತ ಹೇಳ್ತಾರೆ ಸಹಜ. ಸರಿ, ಯಾವಾಗ ಸ್ವರೂಪದ ನೆಲೆಗಟ್ಟಿನಲ್ಲಿ ಅವನು ನಿಂತ್ಕೊಳ್ತಾನೋ ಪುಣ್ಯವೂ ಕೂಡ ಬಂಧನವೇ ಅಂತ ಕಾಣುತ್ತಾನೆ. ಪಾಪ ಅನ್ನುವಂಥದ್ದು ದುಃಖವಾದಂತಹ ಪರಿಸ್ಥಿತಿಯನ್ನು ನಮಗೆ ಒದಗಿಸಿ ನಮ್ಮನ್ನ ಬಂಧಿಸಿದರೆ, ಪುಣ್ಯವು ಸುಖಕರವಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಬಂಧಿಸುತ್ತೆ. ಅದರಿಂದ ಪಾಪ ಪುಣ್ಯ ಎರಡೂ ಕೂಡ ಉಭೇ ಸುಕೃತ ದುಷ್ಕೃತೆ ಅಂತ ಕರೆದಿದ್ದಾರೆ. ಸುಕೃತ ದುಷ್ಕೃತ ಎರಡನ್ನೂ ಮೀರಿ ನಿಲ್ಲಬೇಕಾಗ್ತದೆ. ಹಾಗಿರುವುದರಿಂದ ಕರ್ಮನಾಶ ಅಂತ ಹೇಳುವುದ್ರ ಮೂಲಕ ಪುಣ್ಯವನ್ನೂ ಕೂಡ ಅವನು ಬಿಟ್ಟು ಮೇಲಕ್ಕೆ ಎದ್ದಿರ್ತಾನೆ ಎಂಬಂಥದ್ದು ಅರ್ಥವಾಗ್ತದೆ. ಹೀಗೆ ಜ್ಞಾನದ ಫಲವನ್ನ ಹೇಳುತ್ತಾ ಜ್ಞಾನದ ಮಹತ್ವವನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ಅಂತಹ ಅದ್ಭುತವಾದ ಜ್ಞಾನ ಪಡೆಯಬೇಕಾದ್ದು ಮನುಷ್ಯ ಮಾತ್ರರ ಕರ್ತವ್ಯ. ಮನುಷ್ಯನಾಗಿ ಹುಟ್ಟಿರುವುದೇ ಈ ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನ ಅಥವಾ ಸ್ವರೂಪ ಜ್ಞಾನ. ಇದನ್ನ ಪಡೆದು ಕೃತಕೃತ್ಯನಾಗಬೇಕು. ಬದುಕಿರುವಾಗಲೇ ಬಂಧನದಿಂದ ಬಿಡುಗಡೆಯನ್ನ ಪಡೆಯಬೇಕು. ನಿಶ್ಚಿಂತನಾಗಿ ನಿರ್ಮೋಹನಾಗಿ ಸುಖಶಾಂತಿಯಿಂದ ಬದುಕಬೇಕು. ಸತ್ತ ನಂತರ ಆ ಪರವಸ್ತುವಿನಲ್ಲಿಯೇ ಒಂದಾಗಬೇಕು ಎನ್ನುವಂಥದ್ದು ಶ್ರುತಿ ನಮ್ಮಿಂದ ಬಯಸ್ತಕ್ಕಂಥದ್ದು. ಆ ಕಡೆಗೆ ನಾವು ಪ್ರವೃತ್ತರಾಗಬೇಕಾದ್ರೆ ಅದರ ಫಲವನ್ನು ಹೇಳಿದ್ರೆ ತಾನೆ. ಮೊದಲೇ ಮನುಷ್ಯ ಕೇಳುವಂಥದ್ದು ಏನ್ ಲಾಭ ಅಂತ. ಸತ್ಸಂಗ ಕೇಳಿದ್ರೆ ಏನ್ ಲಾಭ, ಪೂಜೆ ಮಾಡಿದ್ರೆ ಏನ್ ಲಾಭ. ಆದ್ರಿಂದ ಆ ಪ್ರಯೋಜನವನ್ನ ನಮ್ಮ ಮುಂದೆ ಇಡಬೇಕಾಗತ್ತೆ. ನಾವು ಅದನ್ನು ಅನುಸಂಧಾನ ಮಾಡ್ಬೇಕಾಗ್ತದೆ. ಬಹಳ ದೊಡ್ಡ ಲಾಭ ಇದೆಯಪ್ಪ, ಸಣ್ಣ ಪುಟ್ಟ ಲಾಭ ಅಲ್ಲ ಇದು ಅಂತ. ಇದು 4 ಮುಖ್ಯ ಪ್ರಯೋಜನ ಇಲ್ಲಿ ಭಗವಂತ ತಿಳಿಸಿದ್ದಾನೆ. ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಫಲಗಳನ್ನು ಕೂಡ ಹೇಳಿದ್ದು ನಮಗೆ ಸಿಗ್ತದೆ. ಅಭಯತ್ವ ಪ್ರಾಪ್ತಿ, ಪ್ರಾಯಶ್ಚಿತ್ತ ನಿವೃತ್ತಿ ಮುಂತಾದಂತಹ ಏನು ಚಿಂತನೆಗಳೆಲ್ಲ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ, ಗೀತೆಯ ಬೇರೆ ಭಾಗದಲ್ಲಿ ಕಾಣುತ್ತೆ. ಇಲ್ಲಿ 4 ಮುಖ್ಯ ಫಲಗಳನ್ನು ತಿಳಿಸಿದ್ದಾನೆ. ಇನ್ನು ಮುಂದಿನ ಶ್ಲೋಕದಿಂದ 38ನೇ ಶ್ಲೋಕದಿಂದ 42ನೇ ಶ್ಲೋಕದ ತನಕ, ಅಂದ್ರೆ ಅಧ್ಯಾಯ ಮುಗಿಯುವ ತನಕವೂ ಕೂಡ ಇನ್ನೊಂದು ವಿಷಯವನ್ನ ಭಗವಂತ ಚರ್ಚಿಸಿದ್ದಾನೆ. ಏನಪ್ಪಾ ಅಂತ ಹೇಳಿದ್ರೆ, ಸಾಧನೆ ಮತ್ತು ಅಧಿಕಾರಿ ಅನಧಿಕಾರಿಯ ಲಕ್ಷಣ ಅಂತ. ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸಾಧನೆ
ಮತ್ತು ಅಧಿಕಾರಿ ಅನಧಿಕಾರಿಯ ಲಕ್ಷಣ ಅಂತ ನಾವು ತೆಗೆದುಕೊಳ್ಬಹುದು. 38ನೇ ಶ್ಲೋಕದಲ್ಲಿ ಒಂದು ಸಾಧನೆಯನ್ನ, 39ರಲ್ಲಿ 3 ಸಾಧನೆಯನ್ನ ಜ್ಞಾನ ಪ್ರಾಪ್ತಿಗೆ ನಮ್ಮ ಮುಂದೆ ಇಡ್ತಾ ಇದ್ದಾನೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಮಚಿರೇಣಾಧಿಗಚ್ಚತಿ. ಇದನ್ನ ಒಂದು ದೃಷ್ಟಿಯಲ್ಲಿ ಅಧಿಕಾರಿ ಲಕ್ಷಣ ಅಂತಲೂ ತೆಗೆದುಕೊಳ್ಬಹುದು, ಸಾಧನೆಯನ್ನ ನಿರೂಪಿಸಿದ್ದಾನೆ ಅಂತ ಹೇಳ್ಬಹುದು. ಎರಡು ಒಂದೇ. 38ನೇ ಶ್ಲೋಕದ ಅರ್ಧ ಭಾಗದಲ್ಲಿ ಜ್ಞಾನದ ಶ್ರೇಷ್ಠತೆಯನ್ನು ಹೊಗಳಿದ್ದಾನೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಪವಿತ್ರ ಅಂದ್ರೆ ಶುಚಿ ಮಾಡುವುದರಲ್ಲಿ, ಶುದ್ಧಿಗೊಳಿಸುವುದರಲ್ಲಿ ಶ್ರೇಷ್ಠವಾದಂಥದ್ದು ಜ್ಞಾನಕ್ಕೆ ಸಮಾನವಾದ ಬೇರೆ ಯಾವುದೂ ಇಲ್ಲ. ಪವಿತ್ರಂ ಜ್ಞಾನೇನ ಸದೃಶಂ ಪವಿತ್ರಂ ಇಹ ನಹಿ ವಿದ್ಯತೆ. ಜ್ಞಾನಕ್ಕೆ ಸಮಾನವಾದ ಶುಚಿಗೊಳಿಸತಕ್ಕಂತಹ ಒಂದು ಸಂಗತಿ ಈ ಜಗತ್ತಿನಲ್ಲಿ ಬೇರೆ ಇನ್ನೊಂದಿಲ್ಲ. ಹೌದು, ನಾವು ಡಿಟರ್ಜೆಂಟ್ ಅನ್ನ ಬಳಸ್ತೇವೆ, ಬಟ್ಟೆಯನ್ನು ಶುಚಿಗೊಳಿಸ್ಲಿಕ್ಕೆ, ಮೈಯನ್ನು ಶುಚಿಗೊಳಿಸ್ಲಿಕ್ಕೆ ಸೋಪ್ ಅನ್ನು ಬಳಸ್ತೇವೆ. ಬೇರೆ ಬೇರೆ ವಸ್ತುಗಳು, ಹಿಂದಿನ ಕಾಲದಲ್ಲಿ ಮೃತ್ತಿಕಾ ಶೌಚ ಅಂತ ಇರ್ತದೆ. ಸ್ನಾನ ಮಾಡುವಾಗ ಮೃತ್ತಿಕೆಗಳನ್ನ ಬಳಸ್ಕೊಂಡು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡುವಂಥದ್ದು. ಅಶೌಚ ಸಂದರ್ಭದಲ್ಲಿ ಮೃತ್ತಿಕೆಯಿಂದಾಗಿ ಶುಚಿಗೊಳಿಸ್ತಕ್ಕಂತಹ ಒಂದು ಪ್ರಕ್ರಿಯೆ. ತದನಂತರ ನೀರು, ಜಲಕ್ಕೂ ಕೂಡ ಶುಚಿಗೊಳಿಸ್ತಕ್ಕಂತಹ ಸಾಮರ್ಥ್ಯ ಇದೆ. ಹಾಗೆ ಅಗ್ನಿಗೆ ಒಂದು ಹೆಸರು ಪಾವಕ ಅಂತ. ಅಂದ್ರೆ ಶುದ್ಧಿ ಮಾಡುವಂಥವನು. ಯಾವುದೇ ಹೊಲಸು ವಸ್ತುಗಳನ್ನ ಅಗ್ನಿಗೆ ಹಾಕಿದ್ರೂ ಶುಚಿಗೊಳಿಸಿ ಬಿಡುತ್ತಾನೆ ಅಂತ. ಇನ್ನೊಂದು ಪವಮಾನ, ಯಾರು? ವಾಯು. ವೇದದಲ್ಲಿ ಪವಮಾನ ಸೂಕ್ತ ಅಂತಾನೆ ಇದೆ. ಋಗ್ವೇದದಲ್ಲಿ ಪಂಚ ಪವಮಾನ ಸೂಕ್ತಗಳು ಅಂತ ಪಾಪ ಕ್ಷಾಲನಾರ್ಥವಾಗಿ ಪಾರಾಯಣ ಮಾಡುವಂತಹ ಭಾಗ. ಯಜುರ್ವೇದಗಳಿಗೆ ರುದ್ರ ಪ್ರಶ್ನ ಅಂತ ಕರೀತಾರೆ. ಇವನ್ ಪುರುಷ ಸೂಕ್ತ ಕೂಡ. ವೇದದ ಕೆಲವು ಮುಖ್ಯ ಮಂತ್ರಗಳನ್ನ ಪಾರಾಯಣ ಮಾಡಿದರೆ ಪಾಪಕ್ಷಾಲನವಾಗ್ತದೆ ಅಂತ. ಪವಮಾನನ ಸ್ತುತಿ ಅಂದ್ರೇನು? ವಾಯು ಎಲ್ಲ ಕೊಳೆಯನ್ನು ದೂರ ಮಾಡಿ ಶುಚಿ ಮಾಡತಕ್ಕಂಥವನು ಅವನು. ಇದೆಲ್ಲ ಬಾಹ್ಯ ಶುಚಿಗಳಾದ್ರೆ, ಇನ್ನು ಮನಸ್ಸಿನ ಶುಚಿ ಮಾಡತಕ್ಕಂತಹ ಭಗವಂತನ ಸ್ವರೂಪ ಚಿಂತನ, ನಾಮಸ್ಮರಣೆ, ಸ್ತುತಿ, ಪಾರಾಯಣ ಇವೆಲ್ಲವೂ ಕೂಡ ಶುಚಿಗೊಳಿಸ್ತವೆ, ಇಲ್ಲ ಅಂತಲ್ಲ. ಗಂಗಾ ಸ್ನಾನಂ, ಗಂಗೆಯಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ಹೊರಟು ಹೋಗುತ್ತದೆ ಹೇಳಿದ್ದಾರೆ. ಹೌದು, ಆದ್ರೆ ಇದೆಲ್ಲದಕ್ಕಿಂತಲೂ ಅತ್ಯಂತಿಕ ಪಾವನ ಮಾಡತಕ್ಕಂತಹ, ಶುಚಿ ಮಾಡುವಂತಹ ವಸ್ತು ಜ್ಞಾನ. ಅವೆಲ್ಲ ಒಂದು ಹಂತದ ಕೊಳೆಯನ್ನು ತೆಗಿತವೆ, ಇಲ್ಲ ಅಂತಲ್ಲ. ಆದ್ರೆ ಎಲ್ಲ ಕೊಳೆಗೂ ಮೂಲ ಕಾರಣವಾದ ಒಂದು ವಸ್ತು ಇದೆಯಲ್ಲ, ಅದಿರುವ ತನಕ ಕೊಳೆ ಮನಸ್ಸಲ್ಲಿ ಆಗ್ತಾನೇ ಇರ್ತದೆ. ಅದಕ್ಕೆ ಹೆಸರು ಅವಿದ್ಯೆ ಅಂತ. ಅವಿದ್ಯೆ ಎನ್ನುವ ಕೊಳೆ ತೆಗೆಯುವುದಕ್ಕೆ ಬೇರೆ ಯಾವ ಸಾಧನದಿಂದಲೂ ಆಗುತ್ತದೆ. ತೀರ್ಥಕ್ಷೇತ್ರ ಯಾತ್ರೆ, ಗಂಗಾ ಸ್ನಾನ, ಉಪವಾಸಾದಿ ವ್ರತಗಳು, ಪಾರಾಯಣಗಳು, ಹೋಮ ಹವನಾದಿಗಳು ಇವೆಲ್ಲವೂ ಕೂಡ ಒಂದು ಹಂತದ ಪಾಪಕ್ಷಾಲನವನ್ನು ಮಾಡುತ್ತಿಲ್ಲ ಅಂತಲ್ಲ. ಆದ್ರೆ ಅವಿದ್ಯಾ ನಿವೃತ್ತಿ ಅವುಗಳಿಂದ ಆಗುವುದಿಲ್ಲ. ಎಲ್ಲಿಯ ತನಕ ಅವಿದ್ಯೆ ಇರ್ತದೋ ಅಭಿಮಾನ ಇರ್ತದೆ, ಅಭಿಮಾನ ಇರ್ತದೋ ರಾಗದ್ವೇಷ ಇರ್ತದೆ, ರಾಗದ್ವೇಷ ಇರ್ತದೋ ಪಾಪಾದಿಗಳು ಘಟಿಸುತ್ತೆ, ಮನಸ್ಸು ಹೊಲಸಾಗುತ್ತೆ.
ಜ್ಞಾನ ಅನ್ನುವಂಥದ್ದು ಅಜ್ಞಾನವನ್ನ ನಿವೃತ್ತಿ ಮಾಡುವುದರಿಂದಾಗಿ ಶಾಶ್ವತವಾಗಿ ಕೊಳೆಯನ್ನ ತೊಳೆದು ಹಾಕುತ್ತೆ. ಅದಕ್ಕೆ ಎಲ್ಲ ಸಾಧನೆಗಳಲ್ಲಿ ಶ್ರೇಷ್ಠವಾದ ಸಾಧನೆ ಜ್ಞಾನ ಸಾಧನೆ. ಸಂಖ್ಯೆ ಕೂಡ ಕಡಿಮೆನೇ ಇದಕ್ಕೆ. ಭಗವದ್ಗೀತಾ ಉಪನ್ಯಾಸಕ್ಕೆ ಯಾಕೆ ಸಂಖ್ಯೆ ಕಡಿಮೆ ಅಂತ ಕೇಳ್ತಾರೆ ಕೆಲವು. ಉಪನಿಷತ್ತು, ಭಗವದ್ಗೀತೆ, ಶಂಕರರ ಜ್ಞಾನ ಚಿಂತನೆಗಳೆಲ್ಲವೂ ಕೂಡ ಸುಲಭವಾಗಿ ಬರ್ಲಿಕ್ಕೆ ಆಗದೆ ಇರತಕ್ಕಂಥ ವಿಷಯ. ಅದನ್ನ ಆಸ್ವಾದಿಸುವಂಥದ್ದು, ಅದನ್ನ ಅರ್ಥ ಮಾಡಿಕೊಳ್ಳುವಂಥದ್ದಕ್ಕೆ ಒಂದು ಪೂರ್ವ ಸಿದ್ಧತೆ ಬೇಕಾಗ್ತದೆ. ಒಬ್ಬ ವ್ಯಕ್ತಿ ಅದನ್ನ ಆಸ್ವಾದಿಸ್ತಾ ಇದ್ದಾನೆ ಅಂತ ಹೇಳಿದ್ರೇನೆ ಎಷ್ಟೋ ಹಂತದ ಶುದ್ಧತೆ ಅವನಲ್ಲಿ ಆಗಿದೆ ಅಂತ ಅರ್ಥ. ಕೆಲವೊಂದು ಶಾಸ್ತ್ರಗಳಲ್ಲಿ ಬರೆದಿದೆ, ಒಂದು ಮುಹೂರ್ತ ಕಾಲ ಮಾಡಿರತಕ್ಕಂತಹ ಬ್ರಹ್ಮಧ್ಯಾನ, ಆತ್ಮಧ್ಯಾನ ಅನೇಕ ಯಾಗಾದಿಗಳನ್ನ ಮಾಡಿದಂತಹ ಫಲಕ್ಕೆ ಸಮ ಎಂಬುದಾಗಿ. ಆತ್ಮ ವಿಚಾರದಲ್ಲಿ ಸ್ವಲ್ಪ ಹೊತ್ತು ಕಳೆಯುವಂಥದ್ದು ದೊಡ್ಡ ದೊಡ್ಡ ಹೋಮಹವನಾದಿಗಳಿಗೆ ಸಮ ಎಂಬುದಾಗಿ ಹೇಳ್ತಾರಲ್ಲ. ಯಾಕೆಂದ್ರೆ ಅಷ್ಟು ಹೊತ್ತು ಮನಸ್ಸು ನಿಂತರೆ ಎಷ್ಟೋ ಪಾಪ ಕೊಟ್ಟು. ಸತ್ಸಂಗವನ್ನ ಕೇಳುವಂಥದ್ದು, ಆತ್ಮ ವಿಚಾರ ಕೇಳುವಂಥದ್ದು ಬಹಳ ಉತ್ತಮವಾದ ಉತ್ಕೃಷ್ಟವಾದ ಸಾಧನ. ಎಷ್ಟೋ ಜನರು ತಪ್ಪು ತಿಳ್ಕೊಳ್ತಾರೆ. ಏನ್ರಿ ಕೇಳೋದ್ರಿಂದ ಪ್ರಯೋಜನ, ಏನಾಗ್ತದೆ? ಇಲ್ಲ. ಭಗವದ್ಗೀತಾ ಚಿಂತನೆಯನ್ನ ನಮ್ಮ ಮನಸ್ಸು ಆಸ್ವಾದಿಸ್ತಾ ಇದೆ ಅಂತ ಹೇಳಿದ್ರೆ ನಿನ್ನ ಪಾಪ ಕ್ಷಾಲನವಾಗ್ತಾ ಇದೆ. ದೊಡ್ಡ ಯಾಗ ನಡೀತಾ ಇದೆ ಇಲ್ಲಿ. ಜ್ಞಾನ ಯಜ್ಞದಿಂದ ಯಾರು ನನ್ನನ್ನು ಆರಾಧಿಸ್ತಾರೋ ಅವರು ನನಗೆ ಇಷ್ಟ ಎಂಬುದಾಗಿ ಭಗವಂತನೇ ಹೇಳ್ಕೊಂಡಿರ್ತಿದ್ದಾನಲ್ಲ. ಕೆಲವರಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ. ಹೇಳೋದ್ರಿಂದ ಏನಾಗ್ತದೆ ಸ್ವಾಮಿ? ಸಾಧನೆ ಮಾಡ್ಬೇಕು, ಅನುಭವಕ್ಕೆ ಬರಬೇಕು ಆತ್ಮ. ಆದ್ರಿಂದ ಶ್ರವಣ ಇಲ್ಲ, ಏನು ಪ್ರಯೋಜನ ಆಗೋಲ್ಲ, ಏನಾದ್ರೂ ಮಾಡ್ಬೇಕು ನಾವು ಅಂತ. ಅದಕ್ಕೆ ಉಪನಿಷತ್ತು, ಭಗವದ್ಗೀತಾ ಉಪನ್ಯಾಸಗಳನ್ನ ಕೇಳುವುದ್ರ ಬದಲಾಗಿ ಬೇರೆ ಏನೇನೋ ಒಂದಿಷ್ಟು ಪಾರಾಯಣವೋ ಜಪವೋ ಮಾಡೋಣ, ಅದರಿಂದ ನಮ್ಮ ಉದ್ಧಾರವಾದೀತು ಅಂತ ಭಾವಿಸ್ತಾನೆ. ಖಂಡಿತವಾಗಿ ಒಳ್ಳೆ ಸಾಧನೆಗಳೇ ಅವುಗಳು, ಅಲ್ಲ ಅಂತ ಹೇಳಲ್ಲ. ಆದರೆ ಜ್ಞಾನ ಯಜ್ಞವನ್ನ ಕೇಳುವಂಥದ್ದು, ಆತ್ಮವಿಚಾರದ ಬಗ್ಗೆ ಚಿಂತನೆ ಮಾಡುವಂಥದ್ದು, ಮನನ ಮಾಡುವಂಥದ್ದು, ಚರ್ಚೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾದ ಸಾಧನೆ. ತದ್ಧಿ ತಪಸ್ತದ್ಧಿ ತಪಃ ತೈತ್ತರೀಯ ಉಪನಿಷತ್ ಹೇಳುತ್ತೆ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಸ್ವಾಧ್ಯಾಯ ಪ್ರವಚನ ಅನ್ನುವಂಥದ್ದು ಬಹಳ ದೊಡ್ಡ ತಪಸ್ಸು. ಜ್ಞಾನ ಯಜ್ಞ. ಯಾಕಂದ್ರೆ ಜ್ಞಾನದಲ್ಲಿ ನಮ್ಮ ಮನಸ್ಸು ತೊಡಗುತ್ತಾ ಇದೆ ಅಂತ ಹೇಳಿದ್ರೆ ತಾದಾತ್ಮ್ಯಗಳು ತನ್ನಿಂದ ತಾನೇ ಬಿಟ್ಟು ಹೋಗುತ್ತೆ. ಅದಕ್ಕೆ ಶಂಕರರು ಸತ್ಸಂಗತ್ವೇ ನಿಸ್ಸಂಗತ್ವಂ ಅಂತ ಹೇಳಿ, ನಿಸ್ಸಂಗವಾಗ್ತಾ ಹೋದಾಗಿ ಶುದ್ಧವಾಗ್ತಾ ಹೋಗುತ್ತೆ. ಅಶುದ್ಧವಾಗ್ಲಿ ಕಾರಣ ಏನು? ಅಂತಃಕರಣ. ಸಂಘದಿಂದ ಅಶುದ್ಧವಾಗಿರೋದು. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತಿ ಮುಕ್ತಂ ನಿರ್ವಿಷಯಂ ಸ್ಮೃತಂ ಅಂತ ಅಮೃತ ಬಿಂದು ಉಪನಿಷತ್ತು ಹೇಳುತ್ತೆ. ವಿಷಯಾಸಕ್ತಿಯೇ ಬಂಧನಕ್ಕೆ ಕಾರಣ. ಪಾಪ ಮಾಡ್ಲಿಕ್ಕೆ ಕಾರಣ ವಿಷಯಾಸಕ್ತಿ. ಜ್ಞಾನ ನಮ್ಮಲ್ಲಿ ವೈರಾಗ್ಯವನ್ನು ಹುಟ್ಟಿಸುತ್ತಾ ಆ ವಿಷಯಾಸಕ್ತಿಯಿಂದ ಪ್ರಪಂಚದ ಹಿಂದೆ ಮನುಷ್ಯ ಓಡುವುದನ್ನು ನಿಲ್ಲಿಸುತ್ತದೆ. ಅದು ಬೇರೆ ಯಾವುದು ಸಾಧನ ಮಾಡಲ್ಲ. ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಮಥವಾದಾನಂ ಜ್ಞಾನ ವಿಹೀನ ಸರ್ವಮತೇನ ಭಜತಿ ನ ಮುಕ್ತಿಂ ಜನ್ಮಶತೇನ. ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಿ ಬಂದೆವು, ಕಾಶಿಗೆ ಹೋಗಿ ಬಂದೆವು, ಯಾವುದೋ ಒಂದು ಅನುಷ್ಠಾನವನ್ನು ಮಾಡಿದೆವು. ಮಾಡುವಲ್ಲಿವರೆಗೆ ಚೆನ್ನಾಗಿರುತ್ತೆ ಮನಸ್ಸು, ಇಲ್ಲ ಅಂತಲ್ಲ. ಆಮೇಲೆ ಮತ್ತೆ ಪ್ರಪಂಚದಲ್ಲಿ ತೊಡಗ್ತದೆ. ಜ್ಞಾನ ಹಾಗಲ್ಲ, ನಮ್ಮನ್ನ ಆ ಕಡೆಗೆ ಹೊರಳದೇ ಇದ್ದ ಹಾಗೆ ಮಾಡಿಬಿಡ್ತದೆ. ಅದರಿಂದ ಶ್ರೇಷ್ಠವಾದಂತಹ ಕೊಳೆ ತೊಳೆಯುವಂತಹ ಸಾಧನ ಅದು. ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾಹ. ಸನ್ಯಾಸ ಯೋಗದಿಂದ ಯತಿಗಳು ಅಂತಃಕರಣ ಶುದ್ಧಿ ಮಾಡಿಕೊಂಡರು ಎಂಬುದಾಗಿ ಮಹಾನಾರಾಯಣ ಉಪನಿಷತ್ತು.
ಅದಕ್ಕೆ ಸನ್ಯಾಸ ಸೂಕ್ತ ಅಂತ, ನ ಕರ್ಮಣ ನ ಪ್ರಜಯ ಅಂತ ಬರುತ್ತೆ. ಸನ್ಯಾಸ ಯೋಗದಿಂದ ಯತಿಗಳು ಉದ್ಧಾರ. ಸನ್ಯಾಸ ಯೋಗ ಅಂದ್ರೆ ಏನು? ಜ್ಞಾನ ಮತ್ತು ತನ್ಮೂಲಕ ತ್ಯಾಗ. ಆತ್ಮನೊಬ್ಬನೇ ನಿತ್ಯ ಸತ್ಯನಾದವನು, ಅವನಿಗಿಂತ ಹೊರತಾದೆಲ್ಲವೂ ಮಿಥ್ಯ ಎಂಬಂತಹ ಜ್ಞಾನ ಆದ ತಕ್ಷಣ ಮನಸ್ಸು ಪ್ರಪಂಚದ ವಿಷಯ ವಸ್ತುಗಳಿಗೆ ಅಂಟುವುದನ್ನು ನಿಲ್ಲಿಸ್ತದೆ, ಅಂತರ್ಮುಖವಾಗುತ್ತದೆ, ಅಂತಃಕರಣ ಶುದ್ಧವಾಗ್ತದೆ ತನ್ನಿಂದ ತಾನೆ. ವಿಷಯ ಆಸಕ್ತಿ ಹೊರಟು ಹೋಗ್ತದೆ, ಮನಸ್ಸು ಪ್ರಶಾಂತವಾಗಿ ಒಳಗೆ ತಾನು ಉಪರಮಿಸ್ತದೆ. ಆದ್ದರಿಂದಾಗಿ ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಸಮಾನವಾದ ಇನ್ನೊಂದು ವಸ್ತು ಇಲ್ಲ ಶುದ್ಧಿಗೊಳಿಸುವುದರಲ್ಲಿ. ಜ್ಞಾನ ಅಂದ್ರೆ ಇಲ್ಲಿ ಯಾವುದನ್ನು ತೆಗೆದುಕೊಳ್ಬೇಕು? ಆತ್ಮಜ್ಞಾನ, ಸ್ವರೂಪ ಜ್ಞಾನ. ಪರಮಾತ್ಮ ಅಂದ್ರೆ ಯಾರು, ಜೀವಾತ್ಮ ಅಂದ್ರೆ ಯಾರು, ಸೃಷ್ಟಿ ಅಂದ್ರೆ ಏನು, ಜೀವಕ್ಕೂ ಬ್ರಹ್ಮಕ್ಕೂ ಇರತಕ್ಕಂಥ ಸಂಬಂಧವೇನು, ಬಂಧ ಅಂದ್ರೆ ಏನು, ಮೋಕ್ಷ ಅಂದ್ರೆ ಏನು, ಈ ಮುಂತಾದಂತಹ ಚಿಂತನೆ. ಇನ್ನೂ ಸರಳವಾಗಬೇಕಾದ್ರೆ ಭಗವದ್ಗೀತಾ ಚಿಂತನೆ, ಉಪನಿಷತ್ತಿನ ಚಿಂತನೆ, ಶಂಕರ ಭಗವತ್ಪಾದರ ಪ್ರಕರಣ ಗ್ರಂಥಗಳ ಚಿಂತನೆ, ಇದನ್ನ ಇಲ್ಲಿ ಜ್ಞಾನ ಎಂಬ ಶಬ್ದ ಕರೆದಿದೆ. ಆತ್ಮಜ್ಞಾನವನ್ನ ಬೋಧಿಸುವ ಚಿಂತನೆಗಳು. ಹೌದು. ಆ ಜ್ಞಾನವನ್ನು ಹೇಗೆ ಪಡಿತಾನೆ? ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇರಾತ್ಮನಿ ವಿಂದತಿ. ಆತ್ಮನಿ ವಿಂದತಿ, ತನ್ನೊಳಗೆ ಅದನ್ನು ಪಡಿತಾನೆ. ತನ್ನೊಳಗೆ ಅಂದ್ರೆ ಎಲ್ಲಿ? ಶುದ್ಧವಾದ ಬುದ್ಧಿಯಲ್ಲಿ. ಆತ್ಮನಿ ವಿಂದತಿ ಅಂದ ತಕ್ಷಣ ಆತ್ಮನಲ್ಲಿ ಜ್ಞಾನ ಉಂಟಾಗ್ತದೆ ಅಂತ ತಿಳ್ಕೊಳ್ಕೂಡುದು. ಆತ್ಮನು ಜ್ಞಾನಕ್ಕೂ ಏನು ವಿಷಯವಲ್ಲ, ಆಧಾರವಲ್ಲ, ಅಜ್ಞಾನಕ್ಕೂ ಅಲ್ಲ. ಅಜ್ಞಾನ ಮತ್ತು ಜ್ಞಾನ ಎರಡೂ ಆತ್ಮನಲ್ಲಿ ಇಲ್ಲ. ಆತ್ಮನಿಗೆ ಜ್ಞಾನ ಆಗ್ತದೆ ಅಂದ್ರೆ ಪುನಃ ತಪ್ಪಾಗ್ತದೆ. ಯಾಕಂದ್ರೆ ಅಕರ್ತ ಅಭೋಕ್ತ ಆದ ಆತ್ಮ ಯಾವುದಕ್ಕೂ ಕ್ರಿಯೆಗೂ ಒಳಪಡುವವನಲ್ಲ. ಕೇವಲ ದೃಷ್ಟ ಸಾಕ್ಷಿ, ಕೇವಲ ನಿರ್ಗುಣಶ್ಚ. ಸೂರ್ಯನು ಬೆಳಕು ನೀಡುವ ಹಾಗೆ ಒಳ್ಳೆಯದನ್ನು ಬೆಳಗುತ್ತಾನೆ, ಕೆಟ್ಟದ್ದನ್ನು ಬೆಳಗುತ್ತಾನೆ. ಬೆಳಗುವುದಷ್ಟೇ ಅವನ ಕೆಲಸ. ಅದಕ್ಕೆ ಜ್ಞಾನ ಸ್ವರೂಪ ಅಂತ ಹೇಳ್ತಾರೆ. ಜ್ಞಾನ ಸ್ವರೂಪ. ಅವನಿಗೆ ಅಜ್ಞಾನವೂ ಇಲ್ಲ, ಜ್ಞಾನವೂ ಇಲ್ಲ ಆತ್ಮನಿಗೆ. ಸೂರ್ಯನಿಗೆ ಕತ್ತಲೆ ಪರಿಚಯ ಇದೆಯಾ? ಇಲ್ಲ. ಸೂರ್ಯ ಎಲ್ಲಿ ಹೋಗ್ತಾನೋ ಅಲ್ಲಿ ಕತ್ತಲೆ ಇಲ್ಲ ಅಲ್ಲಿ. ಹಾಗೆ ಆತ್ಮನಿಗೆ ಅಜ್ಞಾನದ ಆವರಣವೂ ಇಲ್ಲ, ಜ್ಞಾನದ ಬಿಡುಗಡೆಯೂ ಇಲ್ಲ. ಅದು ಸರ್ವವ್ಯಾಪಕವಾದ ಶುದ್ಧ ಅರಿವು. ಹಾಗಾದ್ರೆ ಅಜ್ಞಾನ ಇರುವುದು ಎಲ್ಲಿ? ಬುದ್ಧಿಯಲ್ಲಿ. ಜ್ಞಾನ ಬರಬೇಕಾಗಿರುವುದು ಎಲ್ಲಿ? ಬುದ್ಧಿಯಲ್ಲಿ. ಅಜ್ಞಾನ ಅಂದ್ರೇನು? ಭ್ರಮೆ, ಅವಿವೇಕ. ನಾನು ಶರೀರ, ಮನಸ್ಸು, ಬುದ್ಧಿ ಅಂತ ಆತ್ಮನಿಗೆ ಅಭ್ಯಾಸ ಮಾಡಿಕೊಂಡಿದ್ದು ಶರೀರಾದಿಗಳನ್ನ. ಸರ್ವವ್ಯಾಪಕವಾದ ನಿತ್ಯ ಶುದ್ಧವಾದ ಆತ್ಮನಿಗೆ ನಾನು ಹುಟ್ಟುವವನು, ಸಾಯುವವನು, ಶರೀರ, ಪುರುಷ, ಸ್ತ್ರೀ ಮುಂತಾದ ಆರೋಪಗಳನ್ನ ಮಾಡಿಕೊಂಡು ಬುದ್ಧಿ ಭ್ರಮೆಗೊಳಗಾಗಿದೆ. ಆ ಭ್ರಮೆ ನಿವೃತ್ತಿಯಾಗುವುದಕ್ಕೆ ಹೆಸರು ಅವಿದ್ಯಾ ನಿವೃತ್ತಿ. ಅದು ಉಂಟಾಗಬೇಕಾಗಿರೋದು ಎಲ್ಲಿ? ಬುದ್ಧಿಯಲ್ಲಿ. ಅದಕ್ಕೆ ವೇದಾಂತ ಹೇಳೋದು ಆತ್ಮನು ಈಗಲೂ ನಿತ್ಯ ಮುಕ್ತನೇ ಅಂತ. ಅಜ್ಞಾನ ಇರುವ ಕಾಲದಲ್ಲಿಯೂ ಆತ್ಮನು ಮುಕ್ತನೇ. ಜ್ಞಾನ ಆದ್ಮೇಲೆ ಅವನಿಗೆ ಮುಕ್ತಿ ಸಿಗೋದಲ್ಲ. ಅಜ್ಞಾನ ಕಾಲದಲ್ಲಿಯೂ ಆತ್ಮನು ಮುಕ್ತನೇ. ಆದರೆ ನಾನು ಮುಕ್ತನೂ ಎಂತಕ್ಕಂತಹ ಒಂದು ಪ್ರಜ್ಞೆ, ಒಂದು ಭಾವ ಬುದ್ಧಿಗೆ ಇಲ್ಲ. ಯಾಕೆ? ಅಭ್ಯಾಸ ಮಾಡಿಕೊಂಡು ಗಟ್ಟಿಯಾಗಿ ಕೂತ್ಕೊಂಡಿದೆ. ಆ ಅಭ್ಯಾಸ ನಿವೃತ್ತಿಯಾಗಬೇಕು, ಭ್ರಮೆ ನಿವೃತ್ತಿಯಾಗಬೇಕು ಅಂದ್ರೆ ಆತ್ಮನ ಯಥಾರ್ಥ ಸ್ವರೂಪದ ಪರಿಚಯ ಆಗಬೇಕು. ಆತ್ಮ ಅಂದ್ರೇನು, ಅನಾತ್ಮ ಅಂದ್ರೇನು ಎನ್ನುವಂತ ವಿವೇಕ, ಸದಸದ್ವಿವೇಕ ಸ್ಪಷ್ಟವಾಗಿ ಉಂಟಾಗ್ಬಿಟ್ರೆ ಬುದ್ಧಿಯಲ್ಲಿ ಅವಿದ್ಯೆ ನಿವೃತ್ತಿ ಆಗುತ್ತೆ. ಆದ್ದರಿಂದ ಆತ್ಮನಿ ವಿಂದತಿ.
ಅವನು ಆತ್ಮದಲ್ಲಿ ಪಡೆಯುತ್ತಾನೆ ಜ್ಞಾನವನ್ನ ಅಂತ ಹೇಳಿದಾಗ ಶುದ್ಧ ಬುದ್ಧಿ ಎಂಬ ಶಬ್ದ ಆತ್ಮ ಅಂದ್ರೆ ಇಲ್ಲಿ. ಅಶುದ್ಧ ಬುದ್ಧಿಯಲ್ಲಿ ಜ್ಞಾನ ಉಂಟಾಗುವುದಿಲ್ಲ. ದೃಶ್ಯತೆ ತು ಅಗ್ರಯ ಬುದ್ಧ್ಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ ಮನಸೈವೇದ ಮಿದಮಾಪ್ತವ್ಯಂ, ಮನಸ್ಸರಿಂದಲೇ ಇದನ್ನು ಪಡೆದುಕೊಳ್ಳಬೇಕು. ಶುದ್ಧವಾದ ತೀಕ್ಷ್ಣವಾದ ಬುದ್ಧಿಯಿಂದ ಇದನ್ನು ಪಡ್ಕೊಳ್ಬೇಕು ಅಂತ ಉಪನಿಷತ್ತು ಹೇಳಿದ್ರೆ ಅರ್ಥ ಶುದ್ಧ ಅಂತಃಕರಣದಲ್ಲಿಯೇ ಜ್ಞಾನ ಅನ್ನುವಂಥದ್ದು ಉಂಟಾಗುವಂಥದ್ದು. ಹಾ, ಯಾರಿಗೆ ಉಂಟಾಗ್ತದೆ? ತತ್ಸ್ವಯಂ ಯೋಗ ಸಂಸಿದ್ಧ, ಯೋಗ ಸಂಸಿದ್ಧನಾದವನಿಗೆ. ಯೋಗ ಸಂಸಿದ್ಧ ಎಂಬ ಶಬ್ದಕ್ಕರ್ಥ ಏನು? ಕರ್ಮಯೋಗ ಉಪಾಸನಾ ಯೋಗದಿಂದ ಅಂತಃಕರಣವನ್ನ ಶುದ್ಧಿ ಮಾಡಿಕೊಂಡವನಿಗೆ ಹೆಸರು ಯೋಗ ಸಂಸಿದ್ಧ ಅಂತ. ಯೋಗ ಅಂದ್ರೆ ಆತ್ಮಜ್ಞಾನವನ್ನ ಪಡೆಯುವುದಕ್ಕಿರುವ ಉಪಾಯ, ಸಾಧನ. ಅದಕ್ಕೆ ಯೋಗ ಅಂತ ಹೇಳ್ತಾರೆ. ಆತ್ಮಜ್ಞಾನವನ್ನು ಪಡೆಯಬೇಕಾದ್ರೆ ಜ್ಞಾನ ಯೋಗ್ಯತೆ ಬೇಕು. ಆ ಯೋಗ್ಯತೆಯನ್ನ ಪಡೆಯುವುದಕ್ಕೆ ಹೆಸರು ಏನು? ಸಂಸಿದ್ಧಿ. ದೀರ್ಘಕಾಲದ ಕರ್ಮಯೋಗ. ಕರ್ಮಯೋಗ ಅಂದ್ರೇನು? ಕ್ರಿಯೆಯ ಮೂಲಕ ಭಗವಂತನನ್ನು ಆರಾಧಿಸುವುದು. ಉಪಾಸನಾ ಯೋಗ ಅಂದ್ರೇನು? ಮಾನಸಿಕವಾಗಿ ಭಗವಂತನ ಆರಾಧಿಸೋದು. ಇದೆರಡು ಯೋಗಗಳಿಂದ ಯೋಗ ಸಂಸಿದ್ಧನಾಗ್ತಾನೆ, ಸಾಧನ ಚತುಷ್ಟಯ ಸಂಪನ್ನನಾಗ್ತಾನೆ. ಅಂಥವನಿಗೆ ಕಾಲೇನಾತ್ಮನಿ ವಿಂದತಿ, ಕಾಲದಲ್ಲಿ ಅವನಿಗೆ ಬುದ್ಧಿಯಲ್ಲಿ ಜ್ಞಾನ ಆಗ್ತದೆ ಅಂತ ಹೇಳಿ. ಎಷ್ಟು ಟೈಮ್ ಅಂತ ಹೇಳಿಲ್ಲ ಅವನು. ನಿಶ್ಚಿತವಾದ ನಿಗದಿತವಾದ ಸಮಯ ಹೇಳಿಲ್ಲ. ಯಾವಾಗ ನಂಗೆ ಆತ್ಮಜ್ಞಾನ ಆಗ್ತದೆ? ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಎಫರ್ಟ್. ಯಾಕಂದ್ರೆ ಉದ್ಧರೇದ ಆತ್ಮನ ಆತ್ಮಾನ, ನೀನ್ ಮೇಲೆತ್ತುಕೋ ಅಂತ ಹೇಳಿದ್ದಾನೆ. ಎಷ್ಟು ತೀಕ್ಷ್ಣವಾಗಿ ನಾವು ಸಾಧನೆಯ ಪಥದತ್ತ ನಡಿತೇವೋ, ಎಷ್ಟು ಹೆಚ್ಚು ಪ್ರಯತ್ನವನ್ನು ಮಾಡ್ತೇವೋ, ಅಷ್ಟು ಬೇಗ ನಾವು ಮುಟ್ತೇವೆ. ಪುನಃ ನೆನ್ಪಿಟ್ಟುಕೊಳ್ಬೇಕು, ಅಧ್ಯಾತ್ಮ ಸಾಧನೆ ಅಥವಾ ಮೋಕ್ಷ ಎನ್ನುವಂಥದ್ದು ಪುರುಷ ಪ್ರಯತ್ನದ ಫಲ. ಯಾವುದೋ ಒಂದು ಕರ್ಮ ಫಲದ ರೂಪದಲ್ಲಿ ಮೋಕ್ಷ ಬರೋದಲ್ಲ, ಅಥವಾ ಯಾರೊಬ್ಬ ಮಹನೀಯರು ಕೊಡುವಂಥದ್ದಲ್ಲ, ಅಥವಾ ಈಶ್ವರನು ಕೊಡುವಂಥದ್ದೂ ಅಲ್ಲ. ಸಾಧನೆಯಿಂದ ಮನುಷ್ಯ ಚಿತ್ತಶುದ್ಧಿಯನ್ನ ಮಾಡಿಕೊಂಡು ಯಥಾರ್ಥ ಜ್ಞಾನವನ್ನು ಪಡೆದುಕೊಂಡು ತನ್ನ ನಿಜ ಸ್ವರೂಪದ ನೆಲೆಯಲ್ಲಿ ನಿಲ್ಲುವಂಥದ್ದು ಮೋಕ್ಷ. ಆದ್ದರಿಂದ ಕಾಲೇನ ಎಂಬ ಶಬ್ದಕ್ಕರ್ಥ ದೀರ್ಘಕಾಲವೂ ಆಗ್ಬೋದು. ಒಬ್ಬ ವ್ಯಕ್ತಿಗೆ ಒಂದು ಜನ್ಮ ಆಗ್ಬೋದು, ಅನೇಕ ಜನ್ಮಗಳಾಗ್ಬೋದು, ಯುಗ ಯುಗಗಳು ಕಳೀಬಹುದು. ನಮ್ಮ ಸಾಧನೆಯಲ್ಲಿ ನಿರಂತರತೆ ತೀಕ್ಷ್ಣತೆ ಇಲ್ಲದೆ ಇದ್ರೆ ಸಮಯ ಜಾಸ್ತಿ ಬೇಕಾಗ್ತದೆ. ಸಾಧನೆ ಆಳವಾಗಿದ್ರೆ ಅತ್ಯಂತ ಶೀಘ್ರವಾಗಿ ನಮಗೆ ಸಿಗಬಹುದು. ಆದ್ರಿಂದ ಅದಕ್ಕೆ ಗಡಿಬಿಡಿ ಮಾಡುವಂಥದ್ದೇನಿಲ್ಲ. ತುಂಬಾ ದೀರ್ಘ ಸಮಯ ಆಗ್ತದೋ ಬೇಗ ಆಗ್ತದೋ ಎನ್ನುವಂತಹ ಒಂದು ಚಿಂತನೆ ಅವಶ್ಯಕತೆ ಇಲ್ಲ. ಸಾಧನೆಯಲ್ಲಿ ನಮ್ಮ ಮನಸ್ಸು ತಲ್ಲೀನವಾದ್ರೆ, ಅದರಲ್ಲಿ ನಾವು ರಮಿಸುವುದನ್ನು ಕಲಿತ್ರೆ ತುಂಬಾ ದೂರ ಇಲ್ಲ. ಶ್ರವಣ ಮನನ ನಿಧಿಧ್ಯಾಸನ ನಮಗೆ ಖುಷಿ ಕೊಡಬೇಕು. ಕರ್ಮಯೋಗ ಉಪಾಸನಾದಿಗಳು ನಮಗೆ ಸಂತೋಷವನ್ನು ಕೊಡಬೇಕು. ಸ್ವಾರ್ಥದಿಂದ ನಾವು ಹೊರಗೆ ಮುಂದೆ ನಿಸ್ವಾರ್ಥವಾದ ನಿಷ್ಕಾಮವಾದ ಕರ್ಮದಲ್ಲಿ ಅಭಿರುಚಿಯನ್ನ ಎಷ್ಟೆಷ್ಟು ಪಡ್ಕೊಳ್ತೇವೋ ಅವನು ಅಷ್ಟು ಹತ್ರ ಇದ್ದಾನೆ ಗುರಿಗೆ ಅಂತ. ಇನ್ನೂ ಪ್ರಪಂಚದ ವಿಷಯ ವಸ್ತುಗಳಲ್ಲಿಯೇ ತನ್ನ ಮನಸ್ಸನ್ನ ತೊಡಗಿಸಿಕೊಂಡು ಆವಾಗ ಸ್ವಲ್ಪ ಏನೋ ಸಾಧನೆ ಮಾಡ್ತಿದ್ದಾನೆ ಅಂತ ಆದ್ರೆ ಸ್ವಲ್ಪ ಜಾಸ್ತಿ ಸಮಯ ಹಿಡಿಬಹುದು ಅಂತ. ತನ್ನ ಪ್ರಯತ್ನವನ್ನ ಆಶ್ರಯಿಸಿಕೊಂಡಿದೆ. ತತ್ಸ್ವಯಂ, ಸ್ವಯಂ ಅಂದ್ರೆ ತನ್ನೊಳಗೆ ತನ್ನ ಪಾಡಿಗೆ ಘಟಿಸುವಂಥದ್ದು. ಅದು ಬೇರೆ ಯಾರೋ ಹೊರಗಡೆಯಿಂದ ಕೊಡುವಂಥದ್ದಲ್ಲ, ತನ್ನ ಬುದ್ಧಿಯಲ್ಲಿಯೇ ಉಂಟಾಗುವಂಥದ್ದು ಜ್ಞಾನ. ಇಲ್ಲಿ ತಪ್ಪು ತಿಳ್ಕೊಳ್ಬಾರ್ದು. ಚಿತ್ತಶುದ್ಧಿ ಆದ ತಕ್ಷಣ ತನ್ನ ಪಾಡಿಗೆ ಜ್ಞಾನ ಉಂಟಾಗ್ಬಿಡ್ತದೆ ಒಳಗಿಂದೊಳಗೆ ಅಂತ. ಹಾಗಲ್ಲ.
ಜ್ಞಾನಕ್ಕೆ ಗುರುಮುಖೇನ ಶ್ರವಣ ಮನ ನಿಧಿಧ್ಯಾಸನ ಮಾಡ್ಲಿಕ್ಕೆ ಬೇಕು. ಯಾಕಂದ್ರೆ ಅವನೇ ಹೇಳಿದ್ದಾನೆ, ಜ್ಞಾನ ಪಡಿಲಿಕ್ಕೆ ನೀನು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆ. ಹಾ, ಆದ್ರೆ ಏನಾಗ್ತದೆ ಅಂದ್ರೆ ಚಿತ್ತಶುದ್ಧಿ ಆದವನಿಗೆ ಗುರುವನ್ನ ಸಮೀಪಿಸುವ ಬುದ್ಧಿ ಮತ್ತು ಯೋಗ್ಯ ಗುರು ಸಿಗುತ್ತಾನೆ. ಅದು ಈಶ್ವರ ಮಾಡಿಕೊಡ್ತಾನೆ. ಇನ್ನು ಅತ್ಯಂತ ಶ್ರೇಷ್ಠವಾದಂತಹ ಒಬ್ಬ ಉಪಾಸಕನಿಗೂ ಸಾಧಕನಿಗೂ ಒಳಗಡೆಯಿಂದಲೇ ಆ ಜ್ಞಾನ ಸ್ಫುರಣೆ ಆಗ್ಬೋದು. ಅದು ತೀರಾ ಅಪರೂಪವಾಗಿರೋ ವಿಷಯ. ಅದು ಸಾಮಾನ್ಯ ವ್ಯಕ್ತಿಗಲ್ಲ, ವಿಶೇಷವಾದಂತಹ ಸಂದರ್ಭಗಳಲ್ಲಿ ತೆಗೆದುಕೊಳ್ಳುವಂಥ. ಆದರೆ ಸಾಮಾನ್ಯರೆಲ್ಲರಿಗೂ ಕೂಡ ಗುರುಮುಖೇನ ಉಪದೇಶ ಆಗುವ ಹಾಗೆ ಮಾಡಿ, ಆ ಉಪದೇಶವಾದ ಜ್ಞಾನ ಮನನವಾಗಿ ನಿಧಿಧ್ಯಾಸನದಲ್ಲಿ ನೆಲೆಗೊಳ್ಳುವುದಕ್ಕೆ ತನ್ನ ಪ್ರಯತ್ನದಿಂದ ಸಮಯದಲ್ಲಿ ಅದನ್ನು ಪಡೆದುಕೊಳ್ಳುತ್ತಾನೆ ಎಂಬುದನ್ನ ಇಲ್ಲಿ ಹೇಳ್ತಾ ಈ ಶ್ಲೋಕದಲ್ಲಿ ಎರಡು ಮುಖ್ಯ ಸಂಗತಿಯನ್ನು ಹೇಳ್ತಿದ್ದಾನೆ. ಮೊದಲನೇದು, ಜ್ಞಾನವೇ ಪವಿತ್ರಗೊಳಿಸುವುದರಲ್ಲಿ ಶ್ರೇಷ್ಠವಾದ ವಸ್ತು. ಎರಡನೇ ಸಂಗತಿ, ಯೋಗ ಸಾಧನೆಯಿಂದ ಅಂತಃಕರಣ ಶುದ್ಧಿ ಮಾಡಿಕೊಂಡವನಿಗೆ ತನ್ನ ಬುದ್ಧಿಯಲ್ಲಿ ಜ್ಞಾನ ಉಂಟಾಗುತ್ತದೆ. ಅಂದ್ರೆ ಯೋಗ ಸಾಧನೆಯನ್ನ ಇಲ್ಲಿ ಒತ್ತು ಕೊಟ್ಟಿದ್ದಾನೆ. ಅದರಿಂದ ನಾವೀಗ ಮಾಡಬೇಕಾದದ್ದೇನು, ಆದಷ್ಟು ಕರ್ಮಯೋಗ ಉಪಾಸನೆಯಲ್ಲಿ ನಮ್ಮನ್ನ ತೊಡಗಿಸಿಕೊಂಡು ಜ್ಞಾನದ ಚಿಂತನೆಯನ್ನು ಕೂಡ ಮಾಡ್ತಾ ನಾವು ಮುಂದುವರಿಬೇಕಾದಂತಹ ಒಂದು ಸಂಗತಿಯನ್ನ ಭಗವಂತ ನಿರ್ದೇಶಿಸ್ತಾ ಇದ್ದಾನೆ. ಇನ್ನು 39ನೇ ಶ್ಲೋಕ ತುಂಬಾ ಪ್ರಸಿದ್ಧವಾದಂಥದ್ದು. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ. ಜ್ಞಾನವನ್ನ ಪಡೆಯುವುದಕ್ಕೆ ಬಹಿರಂಗ ಸಾಧನ ಮತ್ತು ಅಂತರಂಗ ಸಾಧನ ಎರಡನ್ನೂ ಈ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಬಹಿರಂಗ ಸಾಧನೆ ಯಾವುದು? ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಗುರುವಿಗೆ ಶರಣಾಗುವುದು, ಪರಿಪ್ರಶ್ನೆ ಮಾಡುವುದು, ಸೇವೆ ಮಾಡುವುದು, ಇದು ಬಹಿರಂಗ ಸಾಧನೆ. ಹೊರಗಡೆಯಿಂದ ಒಬ್ಬ ಶಿಷ್ಯ ಮಾಡಬಹುದಾದಂಥದ್ದು. ಇದಕ್ಕಿಂತಲೂ ಮುಖ್ಯವಾದಂಥದ್ದು ಅಂತರಂಗ ಸಾಧನ ಅಂತ ಇದೆ. ಅವನು ಒಳಗಡೆಗೆ ಯಾವ ಭಾವವನ್ನ ಧರಿಸಿರಬೇಕು, ಅದನ್ನ ಜ್ಞಾನ ಪ್ರಾಪ್ತಿಗೆ ಅಂತರಂಗ ಸಾಧನೆ ಹೇಳುತ್ತೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಮೂರು ಸಂಗತಿಗಳು ಜ್ಞಾನ ಪ್ರಾಪ್ತಿಗೆ ಬಹಳ ಮುಖ್ಯ. ಒಂದು ಶ್ರದ್ಧೆ, ತತ್ಪರತೆ, ಮೂರನೇದು ಸಂಯತ ಇಂದ್ರಿಯ, ಇಂದ್ರಿಯ ನಿಗ್ರಹ. ಇಂದ್ರಿಯದ ಮೇಲೆ ಒಂದು ಹತೋಟಿ. ಶ್ರದ್ಧೆ, ತತ್ಪರತೆ, ಇಂದ್ರಿಯ ನಿಗ್ರಹ ಯಾರಿಗಿದೆಯೋ ಅವನು ಜ್ಞಾನವನ್ನ ಪಡಿತಾನೆ ಅಂತ. ತುಂಬಾ ಸುಂದರವಾದಂತಹ ಶ್ಲೋಕ ಇದು. ಸೆಕ್ಯುಲರ್ ಆಗಲಿ, ಸ್ಪಿರಿಚುವಲ್ ಆಗಲಿ, ಲೌಕಿಕ ಜ್ಞಾನವಾಗಲಿ, ಆಧ್ಯಾತ್ಮಿಕ ಜ್ಞಾನವಾಗಲಿ ಪಡೆಯುವುದಕ್ಕೆ ಈ ಮೂರು ಸಾಧನೆಗಳು ಬಹಳ ಮುಖ್ಯ, ಬಹಳ ಮುಖ್ಯ. ಈ ಒಬ್ನು ಶಿಕ್ಷಣದಲ್ಲಿ ಲೌಕಿಕ ಶಿಕ್ಷಣ ಓದ್ತಾ ಇರುವ ವಿದ್ಯಾರ್ಥಿಗೂ ಕೂಡ ಜ್ಞಾನ ಪಡೆಯುವುದಕ್ಕೆ ಈ ಮೂರು ಸಂಗತಿಗಳು ಬಹಳ ಮುಖ್ಯ ಎಂಬುದನ್ನು ತಿಳಿಸಿಕೊಡ್ಬೇಕು. ಮೊದಲನೇದು ಶ್ರದ್ಧೆ. ಶ್ರದ್ಧೆ ಎಂಬ ಮಾತಿಗೆ ಏನರ್ಥ? ಗುರು ವೇದಾಂತ ವಾಕ್ಯಾದಿಷು ವಿಶ್ವಾಸ. ಗುರು ಮತ್ತು ವೇದಾಂತ ಶಾಸ್ತ್ರಗಳು ಏನು ಹೇಳ್ತಾ ಇವೆಯೋ ಅದು ಸತ್ಯವಾಗಿವೆ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿ ಅವಧಾರಣಾ ಶ್ರದ್ಧಾ. ಶಾಸ್ತ್ರವಾಕ್ಯ, ಗುರುವಾಕ್ಯ ಅನ್ನುವಂಥದ್ದು ಸತ್ಯವಾಗಿದೆ. ಅದು ಯಾವುದೋ ಒಂದು ಲಾಭದ ಉದ್ದೇಶದಿಂದಲೋ ಅಥವಾ ಇನ್ಯಾವುದೋ ಕಾರಣದ ನಮ್ಮನ್ನ ಮಾರ್ಗದಿಂದ ದೂರ ಮಾಡಲ್ಲ, ತಪ್ಪು ದಾರಿಗೆ ನಮ್ಮನ್ನ ಹಚ್ಚಲ್ಲ. ನಿಶ್ಚಿತವಾಗಿಯೂ ನಮ್ಮ ಶ್ರೇಯಸ್ಸನ್ನ ಬಯಸ್ತಕ್ಕಂಥವ್ರಾಗಿದ್ದಾರೆ ಇವರಿಬ್ಬರೂ ಕೂಡ ಎಂಬಂತಹ ವಿಶ್ವಾಸಕ್ಕೆ ಹೆಸರು ಶ್ರದ್ಧೆ. ಆದ್ದರಿಂದ ಅವರ ಮಾತುಗಳು, ಪ್ರತಿಯೊಂದು ಶಬ್ದಗಳು, ಪ್ರತಿಯೊಂದು ವಾಕ್ಯಗಳು ನನ್ನ ಶ್ರೇಯಸ್ಸಿಗೆ ಕಾರಣವಾಗ್ತದೆ. ನನಗೆ ಈಗ ಅರ್ಥವಾಗದೇ ಇರಬಹುದು, ಆದರೆ ನಾನು ನಂಬಿ ನಡೆದರೆ ನನ್ನನ್ನು ಸರಿಯಾದ ಗುರಿಯೆಡೆಗೆ ಅದು ತಲುಪಿಸ್ತದೆ ಎನ್ನುವಂತಹ ದೃಢ ವಿಶ್ವಾಸ. ಅದಕ್ಕೆ ಹೆಸರು ಶ್ರದ್ಧೆ. ಶ್ರತ್ ದಧಾತಿ ಇತಿ ಶ್ರದ್ಧಾ. ಶ್ರತ್ ಅಂದ್ರೆ ಪರಮಾತ್ಮ ಅಂತ, ದಧಾತಿ ಅಂದ್ರೆ ನೀಡುವಂಥದ್ದು. ಶ್ರದ್ಧೆ ಇದ್ದರೆ ಪರಮಾತ್ಮ ಸಿಗ್ತಾನೆ ಅಂತ. ಶ್ರದ್ಧತ್ವ ಸೌಮ್ಯ ಶ್ರದ್ಧತ್ವ.
ಶ್ರದ್ಧೆಯನ್ನು ಪಡೆಯಪ್ಪ ಅಂತ ಛಾಂದೋಗ್ಯದಲ್ಲಿ ಹೇಳ್ತಾರೆ. ಹೌದು, ಈ ಒಂದು ಪ್ರಮಾಣ ಆಗಬೇಕಾದ್ರೆ, ಜನಿಸಬೇಕಾದ್ರೆ ಪ್ರಮಾಣ ಬೇಕು. ಪ್ರಮಾಣಗಳಲ್ಲಿ ವೇದಾಂತ ವಾಕ್ಯ ಅನ್ನೋದು ಶಬ್ದ ಪ್ರಮಾಣ ಅಂತ ಹೇಳ್ತಾರೆ. ಅದರಲ್ಲಿ ಅಲೌಕಿಕ ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ ಎಂಬ ಮಾತಿಗೆ ಅರ್ಥ ಆಪ್ತ ಉಕ್ತಿ ಶಬ್ದ. ಆಪ್ತನಾದಂತಹ ಪುರುಷನಿಂದ ಹೇಳಲ್ಪಟ್ಟಂತಹ ವಾಕ್ಯ ಪ್ರಮಾಣವಾಗ್ತದೆ. ಆಪ್ತ ಯಾರು? ನಮ್ಮ ಶ್ರೇಯಸ್ಸನ್ನ ಬಯಸ್ತಕ್ಕಂತಹ ವ್ಯಕ್ತಿ. ಅವನು ನಮ್ಮ ಶ್ರೇಯಸ್ಸನ್ನ ಬಯಸ್ತಾ ಇದ್ದಾನೆ ಎಂಬಂತಹ ವಿಶ್ವಾಸ ನಮಗಿದ್ರೆ ನಾವು ಗಂಭೀರವಾಗಿ ಕೇಳ್ತೇವೆ, ಸೀರಿಯಸ್ ಆಗಿ ನಾವು ತೆಗೆದುಕೊಳ್ತೇವೆ. ಅವನು ನನ್ನ ಶ್ರೇಯಸ್ಸನ್ನು ಬಯಸುವವನಲ್ಲ, ಒಬ್ಬ ವ್ಯಕ್ತಿ ಅಂತಿದ್ದಾಗ ನಾವು ವಾಕ್ಯಕ್ಕೆ ಅಷ್ಟು ಮಹತ್ವ ಕೊಡಲ್ಲ. ಅದು ಜ್ಞಾನವಾಗುವುದಿಲ್ಲ ನಮಗೆ. ಪಾಸಿಂಗ್ ಇನ್ಫಾರ್ಮೇಶನ್ಸ್ ಅಷ್ಟೇ. ಅಂಥದ್ದು ನೂರಾರು ಇನ್ಫಾರ್ಮೇಶನ್ ಕೇಳ್ತೇವೆ, ನಮಗೆ ಆಳವಾಗಿ ನಮ್ಮ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಉಂಟು ಮಾಡಲ್ಲ. ಆದ್ರೆ ವಿಶ್ವಾಸಾರ್ಹವಾದ ವ್ಯಕ್ತಿ, ನಂಬಿಕೆಗೆ ಅರ್ಹವಾದಂತಹ ವ್ಯಕ್ತಿ ಹೇಳಿದಂತಹ ಪ್ರತಿಯೊಂದು ವಾಕ್ಯವೂ ಕೂಡ ನಮಗೆ ಜ್ಞಾನವಾಗ್ತದೆ. ಶ್ರುತಿ ಮತ್ತು ಗುರು ಇಬ್ಬರು ಆ ಸ್ಥಾನದಲ್ಲಿ ಇರತಕ್ಕಂಥ. ಶ್ರುತಿ ಸಾವಿರಾರು ತಾಯಿಗೆ ಸಮಾನ ಅಂತ ಶಂಕರ ಭಗವತ್ಪಾದರು ಕಠಭಾಷ್ಯದಲ್ಲಿ ಬರೆದಿದ್ದಾನೆ. ಈ ಜೀವರ ಹಿತಕ್ಕೋಸ್ಕರವೇ ಹೇಳಿದ್ದು ಶ್ರುತಿ. ಜಗತ್ತೆಲ್ಲವೂ ಸೃಷ್ಟಿಯಾದ ಮೇಲೆ ಜೀವರು ತಮ್ಮನ್ನು ಉದ್ಧಾರ ಮಾಡಿಕೊಳ್ಳಲಿ ಎನ್ನುವ ಕಾರಣಕ್ಕೆ ಭಗವಂತ ಶ್ರುತಿಯನ್ನು ಕೊಟ್ಟ. ಆದ್ದರಿಂದ ದಾರಿ ತಪ್ಪಿಸುವುದಿಲ್ಲ ಶ್ರುತಿ, ಸನ್ಮಾರ್ಗ ಕರ್ಕೊಂಡು ಹೋಗುತ್ತೆ. ಅದು ಹೇಳ್ತಕ್ಕಂಥ ಪ್ರತಿಯೊಂದು ಸಾಧನೆಯೂ ಕೂಡ ಧರ್ಮದ ಬಗ್ಗೆ ಇರಬಹುದು, ಭಕ್ತಿಯ ಬಗ್ಗೆ ಇರಬಹುದು, ಜ್ಞಾನದ ಬಗ್ಗೆ ಇರಬಹುದು. ಶ್ರುತಿ ಏನೇನು ಹೇಳಿದೆಯೋ ಅದನ್ನ ಪ್ರಾಮಾಣಿಕವಾಗಿ ಪಾಲಿಸಿದವನು ಉದ್ಧಾರ ಆಗ್ತಾನೆ. ಕೆಲವೊಂದೆಲ್ಲ ಲಾಜಿಕಲಿ ನಮ್ಗೆ ಅರ್ಥವಾಗದೇ ಇರಬಹುದು. ತಂದೆ ತಾಯಿಗಳ ಸೇವೆ ಮಾಡು ಅಂತ ಹೇಳುತ್ತೆ ಶ್ರುತಿ. ಲಾಜಿಕಲಿ ನಮ್ಗೆ ನಾಟ್ ಕನೆಕ್ಟ್, ಅದರಿಂದ ಏನಾವಳು ಆಗ್ತದೆ. ಈ ಗುರು ಹಿರಿಯರಿಗೆ ಆಶೀರ್ವಾದ ಪಡ್ಕೋ, ಪ್ರಕೃತಿಯ ಜೊತೆ ಒಂದಾಗಿ ಬಾಳು, ಸೂರ್ಯೋದಯಕ್ಕೆ ಮುಂಚೆ ಏಳು, ಅನೇಕ ವಿಷಯಗಳನ್ನು ಶ್ರುತಿ ಹೇಳುತ್ತೇನೆ. ಅದ್ರ ಉದ್ದೇಶ ಏನು? ಮನುಷ್ಯ ಉದ್ಧಾರ ಆಗಲಿ. ಆದ್ದರಿಂದ ಆ ಅನೇಕ ಸಹಸ್ರ ತಾಯಿಯ ಸ್ಥಾನೀಯವಾದಂತಹ ಶ್ರುತಿ ನಮ್ಮ ಹಿತವನ್ನ ಬಯಸ್ತಾಳೆ ಎಂಬಂತಹ ಅಚಲ ವಿಶ್ವಾಸ ಒಳಗಡೆ ಇರೋದು. ಇನ್ನು ಗುರು ಅಂದ್ರೆ ಯಾರು? ಯಾರು ಪಡೆಯಬೇಕಾದನ್ನೆಲ್ಲ ಪಡೆದಿದ್ದಾನೋ, ಕರುಣೆಯಿಂದ ಇನ್ನೊಬ್ಬರಿಗೆ ಉಪದೇಶಿಸ್ತಾ ಇದ್ದಾನೋ ಅವನು ಗುರು. ಗುರುವು ಕೂಡ ಯಾವ ಸ್ವಾರ್ಥದ ಬಯಕೆ ಇಲ್ಲದೆ ಇನ್ನೊಂದು ಜೀವ ಉದ್ಧಾರ ಆಗಲಿ ಎಂಬ ನಿಸ್ವಾರ್ಥದ ಕಾರಣದಿಂದಲೇ ಉಪದೇಶವನ್ನು ನೀಡ್ತಾ ಇದ್ದಾನೆ. ಆದ್ರಿಂದ ಅವನ ವಾಕ್ಯದಲ್ಲಿ ವಿಶ್ವಾಸ ಇಡಬೇಕು ಎನ್ನುವ ಭಾವ ಬಂದ್ರೆ ಅದಕ್ಕೆ ಹೆಸರು ಶ್ರದ್ಧೆ. ಶ್ರದ್ಧೆ ಇಲ್ಲದಿದ್ದರೆ ಜ್ಞಾನ ಉಂಟಾಗುವುದೇ ಇಲ್ಲ. ಅದಕ್ಕೆ ಎಷ್ಟೋ ಸಲ ಈಶ್ವರನ ಅಸ್ತಿತ್ವದಲ್ಲಿ, ಆತ್ಮದ ಅಸ್ತಿತ್ವದಲ್ಲಿ, ಪಾಪ ಪುಣ್ಯಗಳ ಅಸ್ತಿತ್ವದಲ್ಲಿ ಬಲವಾದ ಶ್ರದ್ಧೆ ಇಲ್ಲದೆ ಇರೋದ್ರಿಂದಲೇ ಮನುಷ್ಯ ತಪ್ಪು ಮಾಡ್ತಾನೆ. ಆರಂಭದಲ್ಲಿ ನಾವು ಮಕ್ಕಳಿಗೆ ಎಲ್ಲ ಲಾಜಿಕ್ಸ್ ಗಳನ್ನ ಹೇಳಿ ಅರ್ಥ ಮಾಡಿಸ್ಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ ಈ ಶ್ರದ್ಧೆಯನ್ನ ಆಳವಾಗಿ ಬೇರೂರುವ ಹಾಗೆ ಮಾಡ್ಬೇಕು. ಭಗವಂತ ಇದ್ದಾನೆ, ತಪ್ಪು ಮಾಡಿದ್ರೆ ನಮ್ಗೆ ಶಿಕ್ಷೆ ಬರ್ತದೆ, ಒಳ್ಳೇದು ಮಾಡಿದ್ರೆ ನಮ್ಗೆ ಉದ್ಧಾರವಾಗ್ತದೆ, ಆದ್ರಿಂದ ನಾವು ಒಳ್ಳೇದನ್ನ ಮಾಡಬೇಕು ಅಂತಕ್ಕಂಥ ಒಂದು ಶ್ರದ್ಧೆ ನಮ್ಮ ಮನಸ್ಸಲ್ಲಿ ನಾವು ಹುಟ್ಟು ಹಾಕಿದ್ರೆ ಅದು ದೊಡ್ಡ ಆಶೀರ್ವಾದ ಒಬ್ಬರ ಜೀವನದಲ್ಲಿ. ಭಕ್ತಿ ಹುಟ್ಟೋದು ಶ್ರದ್ಧೆಯಿಂದಲೇ. ಪರಿವರ್ತನೆ ಉಂಟಾಗಬೇಕಾದ್ರೂ ಶ್ರದ್ಧೆಯೇ ಕಾರಣ. ಅಧ್ಯಾತ್ಮ ಜ್ಞಾನದಲ್ಲಿಯೂ ಅಷ್ಟೇ, ಲೌಕಿಕ ಜ್ಞಾನದಲ್ಲಿ ಅಂದ್ರೆ ಏನು? ಫಿಸಿಕ್ಸ್ ಓದ್ತಾನೆ, ಕೆಮಿಸ್ಟ್ರಿ ಓದ್ತಾನೆ, ಮ್ಯಾಥ್ಸ್ ಓದ್ತಾನೆ, ಅಥವಾ ಮತ್ತೆ ಯಾವ್ದೊಂದು ಓದ್ತಾನೆ ಅನ್ನುವಾಗ ಗುರುಗಳು ಹೇಳ್ಕೊಡ್ತಕ್ಕಂತಹ ಪ್ರತಿಯೊಂದು ವಾಕ್ಯದಲ್ಲಿ ಒಂದು ವಿಶ್ವಾಸ ಇದ್ರೆ, ಗುರುಗಳ ಮೇಲೆ ಒಂದು ಗೌರವ ಭಕ್ತಿ ಇದ್ರೆ, ಈ ಜ್ಞಾನ ಅನ್ನುವಂಥದ್ದು ನನಗೆ ಮುಂದೆ ಬದುಕಿಗೆ ಆಧಾರವಾಗ್ತದೆ, ಬಹಳ ಮುಖ್ಯವಾಗಿದೆ ಬದುಕನ್ನು ನಡೆಸೋದಕ್ಕೆ ಎಂಬುದ ಭಾವನೆ ಇದ್ರೆ ಜ್ಞಾನ ಗ್ರಹಣ ಮಾಡ್ತಾನೆ ಅವನು. ಅದ್ರ ಬಗ್ಗೆ ಯಾವ ವಿಶ್ವಾಸವೂ ಇಲ್ಲ ಅಂತಾದ್ರೆ ಜ್ಞಾನ ಉಂಟಾಗೋದಿಲ್ಲ. ಆದ್ದರಿಂದ ಲವ್ ಯುವರ್ ಸಬ್ಜೆಕ್ಟ್, ರೆಸ್ಪೆಕ್ಟ್ ಯುವರ್ ಟೀಚರ್ಸ್
ಎನ್ನುವಂಥದ್ದು ಶ್ರದ್ಧೆ, ಲೌಕಿಕ ವಿದ್ಯೆಯ ಹೆಸರಿನಲ್ಲಿ ಹೇಳೋದ. ಅಧ್ಯಾತ್ಮದಲ್ಲಿಯೂ ಕೂಡ ಅಷ್ಟೇ, ಶಾಸ್ತ್ರಗಳಲ್ಲಿ ಗುರುವಾಕ್ಯದ ವಿಷಯದಲ್ಲಿ ಒಂದು ಭಕ್ತಿ ಮತ್ತು ಒಂದು ವಿಶ್ವಾಸ ಜ್ಞಾನಕ್ಕೆ ಕಾರಣವಾಗ್ತಕ್ಕಂಥ ಮೊದಲನೇ ಸಾಧನ. ಎರಡನೇದು ಭಗವಂತ ಹೇಳ್ತಾನೆ ತತ್ಪರತೆ. ತತ್ ಅಂದ್ರೆ ಜ್ಞಾನ, ಪರತೆ ಅಂದ್ರೆ ನಾನು ಶ್ರೇಷ್ಠತೆ ಅಥವಾ ಗುರಿ. ಜ್ಞಾನವೊಂದನ್ನೇ ಗುರಿಯಾಗಿಟ್ಟುಕೊಂಡು, ಜ್ಞಾನ ಪ್ರಾಪ್ತಿಯನ್ನೇ ಗುರಿಯ ಲಕ್ಷ್ಯವಾಗಿಟ್ಟುಕೊಂಡು ಬದುಕುವುದು, ಅದು ತತ್ಪರತೆ. ಇನ್ನೊಂದು ಶಬ್ದದಲ್ಲಿ ಹೇಳೋದ್ರೆ ಅಭ್ಯಾಸ ಅಂತ ಹೇಳ್ತಾನೆ. ಗುರುಗಳೇನೋ ಪಾಠ ಮಾಡಿದ್ದಾರೆ, ವೇದಾಂತ ಚಂದ ಅರ್ಥ ಆಗಿದೆ, ಆದ್ರೆ ಮನನ ಆಗಬೇಕಲ್ಲ. ಅದು ಮನನ ಆಗದೆ ಇದ್ರೆ ನಿಧಿಧ್ಯಾಸನಕ್ಕೆ ಹೋಗೋದು ಹೇಗೆ? ಮನನ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅಭ್ಯಾಸ ಮಾಡಬೇಕು. ಅಭ್ಯಾಸ ಅಂದ್ರೆ ಏನು? ಕೇಳಿದ್ದನ್ನೇ ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಂಡು ಮೆಲುಕು ಹಾಕೋದು. ಪೌನಃ ಪುಣ್ಯೇನ ಶ್ರವಣಂ ಕುರ್ಯಾತ್. ಶ್ರವಣ ಮಾಡಿದ್ದನ್ನೇ ಮತ್ತೆ ಮತ್ತೆ ಮನನ ಮಾಡೋದಕ್ಕೆ ಹೆಸರು ಅಭ್ಯಾಸ. ಅಭಿ ಆಸ. ಅಭಿ ಅಂದ್ರೆ ಮತ್ತೆ ಮತ್ತೆ, ಆಸ ಅಂದ್ರೆ ಇಡೋದು ಅಂತ. ಮತ್ತೆ ಮತ್ತೆ ಮನಸ್ಸನ್ನ ಆ ಚಿಂತನೆಯಲ್ಲಿ ಇಡುವುದಕ್ಕೆ ಹೆಸರು ಅಭ್ಯಾಸ, ತತ್ಪರತೆ. ತತ್ಪರತೆಯಿಂದ ಎಷ್ಟು ಕಠಿಣವಾದ ವಿಷಯವನ್ನಾದರೂ ಕೂಡ ನಾವು ಮಾಸ್ಟರಿ ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ತದೆ. ಆರಂಭದಲ್ಲಿ ಸ್ವಲ್ಪ ಕಠಿಣ ಅಂತ ಅನಿಸ್ತದೆ. ಕೆಲವರು ಹೇಳ್ತಾರೆ ವೇದಾಂತದ ಕಬ್ಬಿಣದ ಕಡ್ಲೆ ಅಂತ ಹೇಳ್ಕೊಂಡು, ಅದಕ್ಕೆ ಭಕ್ತಿಯೋ ಕರ್ಮವೋ ಧರ್ಮಾನುಷ್ಠಾನವೋ ಮಾಡ್ಕೊಂಡು ಇರೋಣ ಅಂತ. ಆರಂಭದಲ್ಲಿ ಕಠಿಣ ಭಗವದ್ಗೀತೆ ಅನಿಸ್ಬೋದು ಆರಂಭದವರು. ನಿರಂತರ ಅಭ್ಯಾಸ ಮಾಡ್ತಾ 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 ಬಹಳ ಸುಲಭವಾಗಿ ಮತ್ತು ಅತ್ಯಂತ ಸರಳವಾದಂತಹ ರೀತಿಯಲ್ಲಿ ಅದನ್ನು ಪಡಿಲಿಕ್ಕೆ ಸಾಧ್ಯ ಇದೆ ನಮಗೆ. ಲೌಕಿಕ ಜ್ಞಾನದಲ್ಲಿಯೂ ಹಾಗೆ. ಒಬ್ಬ ದಡ್ಡ ವಿದ್ಯಾರ್ಥಿ ಅಂತ ಇದ್ರೆ ಅಭ್ಯಾಸ ಮಾಡುವುದರ ಮೂಲಕ ಯಾವುದೇ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಪಡಿಬಹುದು. ಅಭ್ಯಾಸಾನುಸಾರಿಣಿ ವಿದ್ಯಾ ಅಂತ ಹೇಳ್ತಾರೆ. ಒಂದು ಸುಭಾಷಿತದಲ್ಲಿ ಬಹಳ ಚಂದಲ್ಲಿ ಹೇಳ್ತಾರೆ, ಅಭ್ಯಾಸಾನುಸಾರಿಣಿ ವಿದ್ಯಾ, ಬುದ್ಧಿ ಕರ್ಮಾನುಸಾರಿಣಿ, ಉದ್ಯೋಗಾನುಸಾರಿಣಿ ಸಂಪತ್ತು, ಫಲಂ ಭಾಗ್ಯಾನುಸಾರಿಣಿ ಅಂತ. ಅದ್ರಲ್ಲಿ ನಮ್ಗೆ ಬೇಕಾಗಿರೋದೇನಪ್ಪ? ಅಭ್ಯಾಸಾನುಸಾರಿಣಿ ವಿದ್ಯೆ. ಅದರಿಂದ ಗುರುಗಳ ಮೇಲೆ ಮತ್ತು ಶಾಸ್ತ್ರದ ಮೇಲೆ ದೃಢ ವಿಶ್ವಾಸವನ್ನು ಇಟ್ಕೊಳ್ಳಿ. ಪುನಃ ನೆನಪಿಟ್ಕೊಳ್ಳಿ, ಅಂಧವಿಶ್ವಾಸವಂತ ಹೇಳ್ತಿಲ್ಲ ನಾನು. ಇಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಅರ್ಹತೆ ಇದೆ. ಶಾಸ್ತ್ರದಲ್ಲಿ ಹೇಳಿರುವ ಚಿಂತನೆಯನ್ನ ಪ್ರಶ್ನೆ ಮಾಡ್ಬೋದು. ಅಂದ್ರೆ ಕುತರ್ಕ ಅಲ್ಲ, ತರ್ಕ ಮಾಡಬಹುದು, ಚರ್ಚೆ ಮಾಡಬಹುದು, ಸಂಶಯಗಳನ್ನ ಪರಿಹರಿಸಬಹುದು. ಖಂಡಿತ ಮಾಡಬೇಕು ಅಂತ ಹೇಳ್ತದೆ ಉಪನಿಷತ್ತು. ಶಂಕರ ಭಗವತ್ಪಾದರೆ ಹೇಳ್ತಾರೆ ತಮ್ಮ ಸಾಧನಾ ಪಂಚಕಂ ಗ್ರಂಥದಲ್ಲಿ, ದುಸ್ತರ್ಕಾ ಸುವಿರಮ್ಯತಾ ಶ್ರುತಿಮತಸ್ತರ್ಕೋನುಸಂಧೀಯತಾಂ. ದುಸ್ತರ್ಕವನ್ನು ಮಾಡಬೇಡಿ, ಶ್ರುತಿಮತಸ್ತರ್ಕವನ್ನು ಮಾಡಿ. ಶ್ರುತಿಗನು ಒಪ್ಪುವಂತಹ ಒಂದು ಯುಕ್ತಿಯನ್ನ ಚಿಂತನೆಯನ್ನ ಖಂಡಿತ ಮಾಡಬೇಕು. ಅದು ಶ್ರದ್ಧೆಯ ಭಾಗವೇ. ಗುರುಗಳನ್ನ ನೀವು ಪ್ರಶ್ನೆ ಮಾಡಿದ್ದೀರಿ ಅನ್ನುವ ಕಾರಣಕ್ಕೆ ನೀವು ಶ್ರದ್ಧೆ ಇಲ್ಲ ಎಂಬ ಅರ್ಥ ಅಲ್ಲ. ನಿಮ್ಮ ಸಂಶಯ ಪರಿಹರಿಸಿಕೊಳ್ಳುವುದಕ್ಕಾಗಿ ನೀವು ಎಷ್ಟು ಪ್ರಶ್ನೆಯನ್ನ ಮಾಡಿದರೂ ಕೂಡ ನೀವು ಶ್ರದ್ಧೆ ಉಳ್ಳವರೇ ಎಂಬುದಾಗ್ತದೆ. ಆದ್ರೆ ಕೆಲವೊಮ್ಮೆ ನಾವು ಸಂಶಯಗ್ರಸ್ತರಾಗಿ ಅದನ್ನ ತಿರಸ್ಕರಿಸುವ ದೃಷ್ಟಿಕೋನದಲ್ಲಿ ಪ್ರಶ್ನೆ ಮಾಡ್ತೇವೆ. ಅದು ತಪ್ಪು. ತಿಳಿದುಕೊಳ್ಳುವ ಉದ್ದೇಶದಿಂದ ಪ್ರಶ್ನೆ ಮಾಡುವುದು ಶ್ರದ್ಧೆಯ ಭಾಗ. ಇದು ಶ್ರದ್ಧೆಯ. ಇನ್ನು ನಮಗೆ ಆ ಅರಿವಾದಂತಹ ವಿದ್ಯೆಯನ್ನ ಪುನಃ ಪುನಃ ಮೆಲುಕು ಹಾಕಬೇಕು. ಅದಕ್ಕೆ ಸತ್ಸಂಗ ಪದೇ ಪದೇ ಮಾಡಬೇಕು. ಯಾಕೆಂದ್ರೆ ಮನುಷ್ಯನ ಸ್ವಭಾವ ಮರೆಯುವಂತೆ. ಈ ಕೆಳಮುಖವಾದ ಪ್ರವಾಹ ಅತ್ಯಂತ ಸುಲಭ. ಪ್ರಾಪಂಚಿಕ ವಿಷಯ ಮಾತಾಡೋದು, ಸಂಸಾರ ವಿಷಯ ಮಾತಾಡೋದು, ವ್ಯವಹಾರ ಮಾತಾಡೋದು, ಹಣಕಾಸಿನ ವಿಷಯ ಮಾತಾಡೋದು, ರಾಜಕೀಯವೋ ಮತ್ತೊಂದು ಸಿನಿಮಾವೋ ಎಲ್ಲ ಅತ್ಯಂತ ಸರಳವಾಗಿ ನಡೆದು ಹೋಗುತ್ತೆ. ಮನಸ್ಸಿಗೆ ಖುಷಿ ಕೊಡ್ತದೆ. ಪಕ್ಕದ ಮನೆಯವರ ವಿಚಾರ ಹೇಳೋದಂದ್ರೆ ಬಹಳ ಖುಷಿ. ನೋಡಪ್ಪ, ನಿಮ್ಮ ಪಕ್ಕದ ಮನೆಯ ಸುಬ್ಬಕ್ಕನ ಕತೆ ಗೊತ್ತಾ ಅಂತ ಕೇಳಿ, ಏನು ಅಂತ ಕೇಳಿದ್ರೆ ನಾಳೆ ಹೇಳ್ತೇನೆ ಅಂತ ಹೇಳಿ ರಾತ್ರಿ ನಿದ್ದೆ ಮಾಡಲ್ಲ. ಒಂದೇ ಯೋಚನೆ ಅವನಿಗೆ ಎಂತ ನಡೆದಿರಬಹುದು ಅಂತ. ಅಂದ್ರೆ ಈ ಪ್ರಾಪಂಚಿಕ ವಿಷಯದ ಕಡೆಗೆ ಮನಸ್ಸು ಹರಿಯೋದು ಸುಲಭ. ಆದ್ರೆ ಅದನ್ನ ಮೇಲಕ್ಕೆ ಎತ್ತೋದು, ಅಧ್ಯಾತ್ಮದ ಕಡೆಗೆ ಬರೋದು ಕಷ್ಟ. ಅದಕ್ಕೆ ನಿರಂತರ ಅಭ್ಯಾಸ ಬೇಕು. ಅದಕ್ಕೆ ಯೋಗಸೂತ್ರದಲ್ಲಿ ಅಭ್ಯಾಸ ಅನ್ನೋ ಶಬ್ದಕ್ಕೆ ಒಂದು ಉತ್ತಮವಾದ ವಿವರಣೆ ಇದೆ.
ಸತು ದೀರ್ಘಕಾಲ ನೈರಂತರ್ಯೇಣ ಸತ್ಕಾರ ಸೇವಿತೋ ದೃಢಭೂಮಿ ಅಭ್ಯಾಸ ಅಂತ ಹೇಳ. ಅಭ್ಯಾಸ ಅಂದ್ರೆ ದೀರ್ಘಕಾಲದ ಒಂದು ಪ್ರಯತ್ನ, ಆಮೇಲೆ ದೀರ್ಘಕಾಲ ನೈರಂತರ್ಯೇಣ ಕಾನ್ಸ್ಟಂಟ್ ಎಫರ್ಟ್. ಇವತ್ತೇನೋ ಭಗವದ್ಗೀತೆಯ ವಿವೇಕ ಚೂಡಾಮಣಿಯನ್ನು ಉಪನಿಷತ್ತಿನ ಚಿಂತನೆ ಮಾಡಿದೆ, ಮತ್ತೊಂದು 2 ತಿಂಗಳು ಬಿಟ್ಟು ಮಾಡದೆ ಅಲ್ಲ, ಪ್ರತಿನಿತ್ಯ ನಾವು ಚಿಂತನೆಯನ್ನು ಮಾಡಬೇಕು. ಕುಳಿತುಕೊಂಡು ಅಧ್ಯಯನವೋ ಅಥವಾ ಕಣ್ಣು ಮುಚ್ಚಿಕೊಂಡು ಚಿಂತನೆಯೋ ಅಥವಾ ಯಾರ ಹತ್ರ ಚರ್ಚೆಯೋ, ಒಟ್ಟಿನಲ್ಲಿ ಜ್ಞಾನಾಭ್ಯಾಸ ನಿತ್ಯವೂ ನಿರಂತರ ದೀರ್ಘಕಾಲ ನಡೀಬೇಕು. ಸತ್ಕಾರ ಸೇವಿತು, ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಮಾಡಬೇಕು. ಆ ರೀತಿ ಮಾಡಿದ ದೃಢಭೂಮಿಗೆ ಹೆಸರು ಅಭ್ಯಾಸ ಅಂತ ಹೇಳ್ತಾರೆ. ಆದ್ದರಿಂದ ಭಗವಂತ ತತ್ಪರತೆ ಎನ್ನುವುದು ಜ್ಞಾನ ಪ್ರಾಪ್ತಿಗೆ ಬಹಳ ಮುಖ್ಯ. 3ನೇ ಅಧ್ಯಾಯ, 4ನೇ ಅಧ್ಯಾಯ ಮುಗಿತು, 5ನೇ ಅಧ್ಯಾಯ ಮತ್ತೇನು, ಅದೇ ಆತ್ಮವಿಚಾರ. 6ನೇ ಅಧ್ಯಾಯ ಪುನಃ ನಿಧಿಧ್ಯಾಸನ ವಿಷಯ. ಮತ್ತೆ 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 ಅದೇ ಚಿಂತನೆ ನಮ್ಮ ಮನಸ್ಸಲ್ಲಿ ಹೊರಳಾಡಿಸ್ತಾ ಇದ್ದರೆ ಬೆಳಕು ಹೆಚ್ಚು ಸುಸ್ಪಷ್ಟವಾಗ್ತಾ ಹೋಗ್ತದೆ. ಆರಂಭದಲ್ಲಿ ಸ್ವಲ್ಪ ಮಿಣುಕು ಬೆಳಕು ಕಾಣ್ತದೆ. ಆತ್ಮ ಅಂದ್ರೇನು, ಬ್ರಹ್ಮ ಅಂದ್ರೇನು, ಪರಮಾರ್ಥ ಸಾಧನೆ ಅಂದ್ರೇನು. ಆ ಕಿಡಿ ಅನ್ನುವಂಥದ್ದು ಜಾಜ್ವಲ್ಯಮಾನವಾಗಿ ಉರಿಬೇಕಾದ್ರೆ ನಿರಂತರ ಅಭ್ಯಾಸ, ತತ್ಪರತೆ. ಇನ್ನು ಕೊನೆಯದಾಗಿ ಅವನು ಹೇಳ್ತಾನೆ ಇಂದ್ರಿಯ ನಿಗ್ರಹ, ಸಂಯತೇಂದ್ರಿಯ. ಹೌದು, ಲೌಕಿಕ ಜ್ಞಾನಕ್ಕೂ ಅಷ್ಟೇ, ಅಧ್ಯಾತ್ಮ ಜ್ಞಾನಕ್ಕೂ ಅಷ್ಟೇ. ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳದಿದ್ದರೆ ಗ್ರಹಣ ಆಗುವುದಿಲ್ಲ. ಗ್ರಹಣವಾದಂತಹದ್ದು ಸಮರ್ಪಕವಾಗಿ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲ. ಧಾರಣೆ ಆಗದಿದ್ದರೆ ಚಿಂತನೆ ಆಗುವುದಿಲ್ಲ. ಚಿಂತನೆ ಆಗದಿದ್ರೆ ನಮಗೆ ಅದನ್ನು ನೀಡುವುದಕ್ಕೂ ಕೂಡ ಆಗೋಲ್ಲ. ಜ್ಞಾನದ ಪರಿಪೂರ್ಣವಾದಂತಹ ಒಂದು ಪ್ರಕ್ರಿಯೆ ನಡೀಬೇಕಾದ್ರೆ ಇಂದ್ರಿಯಗಳು ಹತೋಟಿಯಲ್ಲಿ ಇರಬೇಕು. ಮನಸ್ಸೆನ್ನುವಂತಹ ಮನೆಗೆ ಇಂದ್ರಿಯಗಳೇ ಕಿಟಕಿಗಳಿದ್ದ ಹಾಗೆ. ಕಿಟಕಿಗಳೆಲ್ಲ ತೆರೆದು ಬಿಟ್ರೆ ಆ ಜ್ಞಾನದ ಆಕಾರವಾದ ವೃತ್ತಿ ಜ್ಞಾನಾಕಾರವಾಗಿ ಏನು ಪಡಿಬೇಕು, ಏನೇನೋ ಆಕಾರಗಳು ಬರುತ್ತೆ. ಏನೋ ಶ್ರವಣ ಮಾಡ್ತಾ ಇರುವ ಸಮಯದಲ್ಲಿ ಕಣ್ಣು ಅನ್ನುವಂಥದ್ದು ಏನೋ ನೋಡುತ್ತೆ, ಕಿವಿ ಏನೋ ಶಬ್ದ ಕೇಳುತ್ತೆ, ನಾಲಿಗೆ ಇನ್ನೇನೋ ಮಾಡುತ್ತೆ ಅನ್ನುವಂತಹ ಸ್ಥಿತಿಯಲ್ಲಿದ್ದರೆ ಏಕಾಗ್ರತೆ ಇಲ್ಲ ಅಂತ ಅರ್ಥ. ಅನೇಕಾಗ್ರವಾಯಿತು ಮನಸ್ಸು. ಅನೇಕಾಗ್ರವಾದ ಮನಸ್ಸಿನಲ್ಲಿ ಸರಿಯಾಗಿ ಜ್ಞಾನವೇ ಉಂಟಾಗಲ್ಲ. ಪ್ರತಿ ವಿದ್ಯಾರ್ಥಿ ಜೀವನವನ್ನ ತಪಸ್ವಿ ಜೀವನ ಅಂತ ಕರೆದಿದ್ದಾರೆ. ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಾಗ ಊರುಗಳನ್ನು ಕತ್ತರಿಸಬಾರದು, ಶೃಂಗಾರವನ್ನು ಮಾಡಬಾರದು, ತಲೆ ಕೂದಲನ್ನು ಬೋಳಿಸಬಾರದು. ಸಮಾವರ್ತನೆ ಕಾಲದಲ್ಲಿ ಅವನು ತಲೆ ಕೂದಲು ಉಗುರು ತಕೊಳ್ಳೋದು. ಅಂದ್ರೆ ವಿದ್ಯೆ ಅಭ್ಯಾಸ ಮುಗಿಸಿ ಗ್ರಾಜ್ಯುಯೇಷನ್ ಸೆರೆಮನಿ ಅಂತ ಮಾಡ್ತಾರಲ್ಲ, ಆ ದಿವಸನೇ ಅವನು ಅಲಂಕಾರ ಮಾಡ್ಕೊಳ್ಳೋದು. ಬಟ್ ಇವಾಗ ಸಮಾವರ್ತನ ಅನ್ನೋದು ಮದುವೆಗಿಂತ ಮುಂಚೆ ಮಾಡ್ತಿದ್ದಾರೆ. ಸಮಾವರ್ತನ ಅನ್ನೋದು ವಿದ್ಯಾಭ್ಯಾಸ ಮುಗಿದ ಮೇಲೆ ಮನೆಗೆ ಅವನು ಹಿಂತಿರುಗುತ್ತಾ ಇದ್ದಾನೆ. ಆ ಸಮಯದಲ್ಲಿ ಅಲಂಕಾರಗಳನ್ನ, ವೇಷಭೂಷಗಳನ್ನು ಹಾಕೊಂಡು ಗೃಹಸ್ಥಾಶ್ರಮಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತ. ಅಲ್ಲಿಯ ತನಕ ಯಾವ ರೀತಿ ಇಂದ್ರಿಯ ಭೋಗಕ್ಕೂ ಕೂಡ ಅವನಿಗೆ ಅವಕಾಶ ಇರಲಿಲ್ಲ. ಹೊರಟಾಗಿ ಇರಬೇಕು ಅವನು ಅಂತ. ಇವತ್ತಿನ ವಿದ್ಯಾರ್ಥಿ ಜೀವನ, ಹೈಸ್ಕೂಲ್ ಮತ್ತು ಕಾಲೇಜ್ ಶಿಕ್ಷಣದ ಪದ್ಧತಿ ಆ ರೀತಿ ಇರಲಿಲ್ಲ. ಅದು ಆಕರ್ಷಣೆಗೆ ಬೆಲೆ ಕೊಡತಕ್ಕಂತಹ ಒಂದು ವ್ಯವಸ್ಥೆ ಆಗ್ಬಿಟ್ಟಿದೆ. ವಿದ್ಯಾಭ್ಯಾಸ ನಡೀತಲ್ಲ, ವಿದ್ಯೆ ಆಭಾಸ ನಡೀತಾ ಇದೆ. ವಿದ್ಯಾಭ್ಯಾಸದಲ್ಲಿ, ಜ್ಞಾನಾರ್ಜನೆಯ ಕಾಲದಲ್ಲಿ ಇಂದ್ರಿಯಗಳು ಹತೋಟಿಯಲ್ಲಿ ಇರಬೇಕು. ಬ್ರಹ್ಮಚರ್ಯ ಪಾಲನೆಯಾಗಬೇಕು, ಆಹಾರ ನಿಯಮಗಳಿರಬೇಕು, ವಾಕ್ ಇಂದ್ರಿಯ ಸಂಯಮನವಾಗಬೇಕು. ಹೀಗೆ ಎಲ್ಲ ಇಂದ್ರಿಯಗಳು ಕೂಡ ಒಂದು ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡವನಿಗೆ ವಿಚಾರ ಗ್ರಹಣವಾಗುತ್ತೆ, ಗ್ರಹಣವಾದದ್ದು ಮರಣವಾಗುತ್ತೆ, ನಿಧಿಧ್ಯಾಸನವಾಗಿ ಪರಿಸಮಾಪ್ತಿ ಆಗುತ್ತೆ. ಅದಕ್ಕೆ ಇದು 3: ಶ್ರದ್ಧೆ, ತತ್ಪರತೆ ಮತ್ತು ಇಂದ್ರಿಯ ನಿಗ್ರಹ. ಇದು ಬಹಳ ಮುಖ್ಯವಾದ ಅಂತರಂಗಿಕ ಸಾಧನ ಎಂಬುದನ್ನು ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ನಾವು ಹೆಚ್ಚಿನ ವಿಚಾರವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಮುಂದಿನ ತರಗತಿಯಲ್ಲಿ 5ನೇ ಅಧ್ಯಾಯವನ್ನ ನಾವು 4ನೇ ಅಧ್ಯಾಯವನ್ನು ಮುಗಿಸ್ತಾ ಇದ್ದೇವೆ.
ಆದ್ದರಿಂದ ಪುನಃ ಅಧಿಕಾರಿ ಲಕ್ಷಣ ಆದಮೇಲೆ ಅನಧಿಕಾರಿ ಲಕ್ಷಣವನ್ನು ಹೇಳ್ತಾನೆ, ಅದನ್ನು ನೋಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಇಂದಿನ ಉಪನ್ಯಾಸದಲ್ಲಿ ಗುರುಗಳು ಅವಿದ್ಯೆ ಎಂಬ ಕೊಳೆಯನ್ನು ತೊಳೆಯಲು ಇರುವ ಸಾಧನ ಜ್ಞಾನ, ಪ್ರಪಂಚದ ವಿಷಯ ವಸ್ತುಗಳಿಗೆ ಅಂಟಿಕೊಳ್ಳದಂತೆ ಮನಸ್ಸನ್ನು ಶುದ್ಧಗೊಳಿಸದೆ ಅದು ಪ್ರಶಾಂತವಾಗಿರುವಂತೆ ಮಾಡುವುದು ಆತ್ಮಜ್ಞಾನ. ಜ್ಞಾನಕ್ಕೆ ಸಮಾನವಾದ ಪವಿತ್ರಕರ ವಸ್ತು ಮತ್ತೊಂದಿಲ್ಲ. ಕರ್ಮಯೋಗ ಉಪಾಸನಾ ಯೋಗದಿಂದ ಅಂತಃಕರಣ ಶುದ್ಧಿ ಮಾಡಿಕೊಂಡವನು ಯೋಗ ಸಿದ್ಧಿಯನ್ನು ಪಡೆದವನು. ಯೋಗ ಸಾಧನೆಯಿಂದ ಮನುಷ್ಯ ಚಿತ್ತ ಶುದ್ಧಿ ಮಾಡಿಕೊಂಡು ಅವನ ಬುದ್ಧಿಯ ಶುದ್ಧತೆಯಿಂದ ತೀಕ್ಷ್ಣತೆಯಿಂದ ಆತ್ಮಜ್ಞಾನ ಪಡೆಯುತ್ತಾನೆ. ಶಾಸ್ತ್ರವಾಕ್ಯ ಮತ್ತು ಗುರುವಾಕ್ಯ ಎಂದಿಗೂ ಸತ್ಯ ಹೇಳುತ್ತವೆ. ಇದನ್ನು ನಂಬಿ ನಡೆದರೆ ಗುರಿ ತಲುಪಲು ಸಾಧ್ಯ ಎಂಬ ನಂಬಿಕೆಯೇ ಶ್ರದ್ಧೆ. ಶ್ರದ್ಧೆ ಇಲ್ಲದಿದ್ದರೆ ಜ್ಞಾನ ಉಂಟಾಗುವುದೇ ಇಲ್ಲ. ಪರಿವರ್ತನೆಗೆ ಕಾರಣವೂ ಶ್ರದ್ಧೆಯೇ. ಜ್ಞಾನ ಪ್ರಾಪ್ತಿಯನ್ನೇ ಗುರಿಯಾಗಿಟ್ಟುಕೊಂಡು ಸಾಧನೆ ಮಾಡಬೇಕು. ಇದೇ ತತ್ಪರತೆ. ತತ್ಪರತೆಯಿಂದ ಕಠಿಣ ವಿಷಯಗಳನ್ನು ಸುಲಭ ಮಾಡಿಕೊಳ್ಳಲು ಸಾಧ್ಯ. ಜ್ಞಾನ ಪ್ರಾಪ್ತಿಗೆ ತತ್ಪರತೆ ಬಹಳ ಮುಖ್ಯ. ಜ್ಞಾನದ ಪರಿಪೂರ್ಣತೆಗೆ ಇಂದ್ರಿಯ ನಿಗ್ರಹ ಅಗತ್ಯ. ಜ್ಞಾನದ ಮನೆಗೆ ಇಂದ್ರಿಯಗಳೇ ಕಿಟಿಕಿಗಳು. ಇಂದ್ರಿಯ ನಿಗ್ರಹದಿಂದ ಮಾತ್ರ ಜ್ಞಾನ ಪ್ರಾಪ್ತಿ ಸಾಧ್ಯ. ಜ್ಞಾನ, ಶ್ರದ್ಧೆ, ತತ್ಪರತೆ ಮತ್ತು ಇಂದ್ರಿಯ ನಿಗ್ರಹದ ಬಗೆಗೆ ಮನಮುಟ್ಟುವಂತೆ ತಿಳಿಸಿದ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ನಮಸ್ಕಾರ. ಹರಿ ಓಂ ಸ್ವಾಮೀಜಿ.